ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ಸೇರಿದಂತೆ ಮಹಾನಗರಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನ ಅರಸ್ತಾ ಇರೋರು ಸಿಕ್ಕಾಪಟ್ಟೆ ಮಂದಿ ಇರ್ತಾರೆ. ಆದರೆ ಕೆಲಸಕ್ಕೆ ಸೇರಬೇಕು ಅಂತ ಹೇಳಿದ್ರೆ ತಮ್ಮ ಹತ್ರ ಯಾವೆಲ್ಲ ಗುಣಗಳು ಇರಬೇಕು, ಹಾಗೇನೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ತಾವು ಕೆಲಸಕ್ಕೆ ಹೋಗಬೇಕು, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಒಂದು ಕಂಪನಿಯವರು ಒಂದು ಎಂಪ್ಲಾಯಿಯನ್ನ ಹೈಯರ್ ಮಾಡಿಕೊಳ್ಳುವಾಗ ಯಾವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ, ಯಾವೆಲ್ಲ ತಂತ್ರಗಳನ್ನ ಅವರು ಅನುಸರಿಸಬೇಕಾಗತ್ತೆ, ಎಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಉದ್ಯೋಗ ನೈಪುಣ್ಯತೆ, ತರಬೇತಿ ಮತ್ತು ಅವಕಾಶಗಳು. ನಾನು ಸಂಪತ್ ಭಂಡಾರು. ಎಸ್, ಯಾರಿಗೂ ಕೆಲಸ ಸುಮ್ಮನೆ ಸಿಗೋದಿಲ್ಲ, ಹಾಗೆಯೇ ಕಂಪನಿಯವರಿಗೂ ಕೂಡ ಎಂಪ್ಲಾಯೀಸ್ಗಳು ಸುಮ್ಮನೆ ಸಿಗೋದಿಲ್ಲ. ಎಲ್ಲರೂ ಕೂಡ ಒಂದಷ್ಟು ಪ್ರಯತ್ನವನ್ನು ಮಾಡಿದ ಬಳಿಕವೇ ಒಂದಷ್ಟು ಎಂಪ್ಲಾಯಿಗಳನ್ನು ಒಂದು ಕಂಪನಿಗೆ ತಗೊಳ್ತಾರೆ, ಹಾಗೆಯೇ ಓರ್ವ ವ್ಯಕ್ತಿಗೆ ಒಂದು ಕೆಲಸ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ತಜ್ಞರು ಕೂಡ ಇವತ್ತು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಪ್ರಮುಖವಾಗಿ CHRO ಅರ್ಬನ್ ಪೈಪರ್ಸ್ ಕಂಪನಿಯ CHRO ಆಗಿರುವಂಥ ಡಾಕ್ಟರ್ ಎಸ್ ನಾಗಸಿದ್ಧಾರ್ಥ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಸ್. ಹಾಗೆಯೇ ಸಮತಾ ಬಳ್ಳಾಳ್ CHRO ಬೇಕೂಫ್ ಬ್ರ್ಯಾಂಡ್ಸ್, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಇಲ್ಲಿ ಬಂದು ತುಂಬಾ ಖುಷಿ ಆಗ್ತಾ ಇದೆ. ಎಸ್, ಹಾಗೆಯೇ ಶ್ರೀನಾಥ್ ಗುರುರಾಜ್ ರಾವ್, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೀನಿಯರ್ ವೈಸ್ ಪ್ರೆಸಿಡೆಂಟ್ HR ಸಿಂಪಲ್ ಎನರ್ಜಿ ಕಂಪನಿಯಿಂದ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜಿ ಕನ್ನಡಕ್ಕೆ ನನ್ನ ಧನ್ಯವಾದಗಳು. ಎಸ್, ನಾಗಸಿದ್ಧಾರ್ಥ ಅವರ ಬಳಿಯಿಂದಲೇ ಪ್ರಾರಂಭಿಸ್ತೀನಿ. ಸರ್, ಒಂದು ಕಂಪನಿಗೆ ಎಂಪ್ಲಾಯೀಸ್ಗಳನ್ನ ಹೈಯರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಅಂದರೆ ರೆಕ್ರೂಟ್ಮೆಂಟ್ ನಡೆಯೋದು ತುಂಬ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಎಲ್ಲ ಕಂಪ್ನಿಗಳಲ್ಲೂ. ಆದರೆ ಅವರು ಕಂಪ್ನಿ ಬಂದ ಕೂಡಲೇ ಅವರನ್ನು ಹೆಂಗೆ ಎಂಗೇಜ್ ಮಾಡೋದು, ಅವರನ್ನು ಹೇಗೆ ಒಂದು ಮೋಟಿವೇಟ್ ಆಗಿ ಸ್ವಯಂ ಪ್ರೇರಿತರಾಗಿ ಹೇಗೆ ಕೆಲಸ ಮಾಡಿಸ್ತೋದು, ಆ ಕಾಂಟೆಕ್ಸ್ಟ್ ಅನ್ನು ಹೆಂಗೆ ಕ್ರಿಯೇಟ್ ಮಾಡೋದು, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ತುಂಬ ಕಂಪ್ನಿಗಳಲ್ಲಿ ಈ ರಂಗೋಲಿ ಕಾಂಪಿಟಿಷನ್ನು, ಆಮೇಲೆ ಈ ಹ್ಯಾಪಿ ಬರ್ಡೇ ಕೇಕ್ಸ್, ಅದೆಲ್ಲ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿರ್ತಾರೆ. ಬಟ್ ಆಕ್ಚುಲಿ ಈ ರೆಕ್ರೂಟ್ಮೆಂಟ್ ಆದ್ಮೇಲೆ ಒಂದು ಇಫ್ ದೇ ಹ್ಯಾವ್ ಟು ಬಿಕಮ್ ಪ್ರೊಡಕ್ಟಿವ್, ಅದು ಹೇಗೆ ಮಾಡೋದು ಅಂತ ನಾವು ವಿ ಆಕ್ಚುಲಿ ವೆಂಟ್ ಅಬೌಟ್ ಡೂಯಿಂಗ್ ದಟ್ ಇನ್ ಅರ್ಬನ್ ಪೈಪರ್. ಸೊ ಬಿಫೋರ್ ದಟ್ ನಾನು ಸ್ವಲ್ಪ ರೆಕ್ರೂಟ್ಮೆಂಟ್ ಬಗ್ಗೆ ಟಚ್ ಮಾಡ್ತೇನೆ. ಸೊ ರೆಕ್ರೂಟ್ಮೆಂಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಏನಾಗುತ್ತೆ ಅಂದ್ರೆ, ನಮ್ಗೆ ಏನು ಬೇಕು ಅಂತ ಗೊತ್ತಾಗದೇ ಇದ್ರೆ ಯಾರು ಬೇಕನ್ನಾದರೂ ಹೈರ್ ಮಾಡಿಸ್ಕೋಬಹುದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ರೆಕ್ರೂಟ್ಮೆಂಟ್ ಏನಂದ್ರೆ ಆ ಇಂಟರ್ವ್ಯೂವರ್ ಪ್ರಿಪೇರ್ ಆಗಬೇಕು. ಸೊ ಆ ಇಂಟರ್ವ್ಯೂವರ್ ಪ್ರಿಪೇರ್ ಆದ್ರೆ ಅವ್ರಿಗೆ ಗೊತ್ತಾಗತ್ತೆ ಈ ಬಂದಿರೋ ಕ್ಯಾಂಡಿಡೇಟ್ ಕರೆಕ್ಟ್ ಆಗಿ ಫಿಟ್ ಆಗ್ತಾರಾ, ಫಿಟ್ ಆಗಲ್ವಾ, ಸೂಟೇಬಲ್ ಕ್ಯಾಂಡಿಡೇಟ್ ಇಲ್ವಾ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗತ್ತೆ. ಅದ್ ಮಾಡದೇ ಇದ್ರೆ ಯಾರನ್ನ ಹೈರ್ ಮಾಡಿದ್ರು ಅದು ಸರಿ ಇರ್ಬೋದು ಅಥವಾ ಎಲ್ರೂ ತಪ್ಪಾಗಿರ್ಬೋದು. ತುಂಬಾ ಒಂದು ಕಡೆ ನಾನು ನೋಡಿದ್ದೀನಿ ಕಂಪನೀಸ್ಗಳಲ್ಲಿ 100-150 ರೆಸ್ಯೂಮೇಸ್, ಮ್ಯಾನೇಜರ್ ಹೇಳ್ತಾರೆ ಇಲ್ಲ ಯಾರು ಸಿಕ್ಕಿಲ್ಲ ಅಂತ. ಬಟ್ ಅದು ಆಕ್ಚುಲಿ ಯಾರು ಸಿಕ್ಕಿಲ್ವಾ ಅಥವಾ ಇವರಿಗೆ ಗೊತ್ತಿಲ್ವಾ ಏನ್ ಬೇಕು ಅಂತ ಆ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ. ಸೊ ದಟ್ ಈಸ್ ಅಬೌಟ್ ರೆಕ್ರೂಟ್ಮೆಂಟ್. ಮಿಕ್ಕಿದ ವಿಚಾರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ. ಎಸ್, ಸಮತಾ ಮೇಡಮ್, ಇನ್ನೊಂದು ಕಡೆಯಲ್ಲಿ ಒಂದು ಸಂಸ್ಥೆಯಲ್ಲಿ ಯಾವುದೇ ಒಬ್ಬ ಎಂಪ್ಲಾಯೀಸ್ ಇರಲಿ, ಆತ ಕಲಿಬೇಕು, ಆ ಕಂಪನಿಯಲ್ಲಿ ಕಲಿಬೇಕು, ಆತನಿಗೆ ಕಲಿಸೋ ಉದ್ದೇಶ ಕಂಪನಿಗೂ ಕೂಡ ಇರಬೇಕು. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್. ನಾನು ಇವರು ಸಿದ್ಧಾರ್ಥ ಅವ್ರು ಹೇಳಿದ್ರಿಂದ ಸ್ಟಾರ್ಟ್ ಮಾಡ್ತೀನಿ. ಅವ್ರು ಹೈರಿಂಗ್ ಅಂತ ಹೇಳೋದ್ಮೇಲೆ ಒಬ್ಬರನ್ನ ಎಂಪ್ಲಾಯೀಸ್ಗೆ ನಾನು ಹೇಳೋದು, ನೀವೊಂದು ಕಡೆ ಕೆಲಸ ಬೇಕು ಅಂತಿದ್ರೆ ಅಲ್ಲಿ ಒಂದು ಕಲಿಯೋ ಆಸಕ್ತಿಯಿಂದ ಹೋಗಬೇಕು. ನನಗಿಷ್ಟೇ ಬರೋದು, ನಾನು ಇಷ್ಟೇ ಮಾಡೋದು ಅಂತ ಇದ್ರೆ ಆಮೇಲೆ ಅದು ಗ್ರೋತ್ ಸಿಕ್ಕಲ್ಲ ಅಂತ ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ತುಂಬಾ ಜನ ಹೇಳ್ತಿರ್ತಾರೆ ಕೆಲಸದಲ್ಲಿ ಗ್ರೋತ್ ಇಲ್ಲ ಅಂತ. ಅದು ಎಲ್ಲ ಕಲಿತೀನಿ ನಾನು, ಏನು ಕೆಲಸ ಕೊಟ್ರು ಅದು ಚಿಕ್ಕದು ದೊಡ್ಡದು ಅಂತ ನೋಡಲ್ಲ, ಕೆಲಸನ ಆಸಕ್ತಿಯಿಂದ ಮಾಡ್ತೀನಿ, ಕಲಿತಾ ಇರ್ತೀನಿ ಅಂತ ಇರಬೇಕು. ಅದೇ ಥರ ಒಬ್ಬ ಎಂಪ್ಲಾಯರ್, ಕೆಲಸ ಕೊಡುವವರು, ಅವರು ಹೇಗೆ ಜನರಿಗೆ ಕಲಿಸ್ಬೇಕು, ಹೇಗೆ ಅವರಿಗೆ ಅದೇ ಥರ ಒಂದು ರೆಸ್ಪೆಕ್ಟ್ ಅಂತ ಹೇಳೋದು ಕೊಡಬೇಕು. ಎಲ್ಲ ಕೆಲಸಕ್ಕೂ ಒಂದೇ ಥರ ಇರೋದು
ಒಂದು ರೆಸ್ಪೆಕ್ಟಿನ ಭಾವನೆಯನ್ನು ಹೇಗೆ ಕ್ರಿಯೇಟ್ ಮಾಡಬೇಕು. ಕೆಲಸಕ್ಕೆ ಬಂದವರೆಲ್ಲ ಹೇಗೆ ನಾವು ಬೇರೆ ಸ್ಕಿಲ್ಗಳು, ಬೇರೆ ಕಾಂಪಿಟೆನ್ಸ್ ಎಲ್ಲ ಕಲಿಬೇಕು ಅಂತ ಹೇಳಿದ್ರೆ ಅದನ್ನು ಹೇಗೆ ಕಲಿಬೋದು, ಹೆಂಗೆ ಅದನ್ನು ಕೆಲಸಕ್ಕೆ ಬೇಕಾಗಿರೋದನ್ನು ಹೇಗೆ ಒಂದು ಪ್ರಾಸೆಸನ್ನು ಹೇಗೆ ಫಾಲೋ ಮಾಡಬೇಕು, ಆ ನಾಲೆಜನ್ನು ಹೇಗೆ ಅದನ್ನು ಗೇನ್ ಮಾಡಬೇಕು, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು. ಒಂದು ಕಂಪನಿ ಕಲಿತಾ ಇದ್ರೇ ಅದು ಬೆಳೆಯೋಕ್ಕೆ ಸಾಧ್ಯ. ಕಂಪನಿ ಇಲ್ಲ ನಾನು ಇಷ್ಟರಲ್ಲೇ ಉತ್ತಮ ಆಗಿರ್ತೀನಿ ಅಂತ ಹೇಳಿದ್ರೆ ಅಂಥ ಕಂಪನಿ ಎಲ್ಲ ಕ್ಲೋಸ್ ಆಗುತ್ತೆ. ಅದೇ ಥರ ಜನರಿಗೂ ಅದೇ ಹೇಳೋದು ನಾವು ಒಂದು ಕಡೆ ಹೋಗ್ತೀವಿ, ಹೊಸ್ತು ವಿಚಾರ ಕಲಿತೀವಿ, ಬೇರೆಯವರೆಲ್ಲ ಉತ್ತಮನೇ ಇದ್ದಾರೆ, ನಮ್ಮಷ್ಟೇ ಉತ್ತಮ ಇದ್ದಾರೆ, ಅವ್ರ ಹತ್ರ ಎಲ್ಲ ಕಲಿತೀವಿ ಅಂತ ಭಾವನೆಯಲ್ಲಿ ಹೋದರೆ ಅದು ಲರ್ನಿಂಗ್ ಆರ್ಗನೈಸೇಷನ್ ಥರ ಆಗತ್ತೆ. ಕಲಿತಾ ಇರಬೇಕು, ನಾವು ಕಲಿಬೇಕು, ಕಂಪ್ನಿನೂ ಕಲಿಸೋ ಆಸಕ್ತಿ ಇಟ್ಕೋಬೇಕು, ಆ ಥರ ಹೇಳ್ತೀನಿ. ಸಿದ್ಧಾರ್ಥ್ ಸರ್ ಹೇಳ್ತಾ ಇದ್ರಿ, ನೀವು ಕೂಡ ಮೇಡಮ್ ಕೂಡ ಹೇಳ್ತಾ ಇದ್ರಿ, ಇಬ್ಬರಿಗೂ ಕೂಡ ಕಲಿಯೋ ಆಸಕ್ತಿ ಇರಬೇಕು, ಕಂಪನಿ ಕಲಿಸೋ ಆಸಕ್ತಿ ಇರಬೇಕು, ಎಂಪ್ಲಾಯಿ ಕಲಿಯೋ ಆಸಕ್ತಿ ಇರಬೇಕು. ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಒಂದು 2 ಪಾಯಿಂಟ್ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಂದು ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ, ಫಿಕ್ಸ್ಡ್ ಮೈಂಡ್ ಸೆಟ್, ಗ್ರೋತ್ ಮೈಂಡ್ ಸೆಟ್ ಅಂತ. ಈ 2 ಕಾನ್ಸೆಪ್ಟ್ಗಳನ್ನು ನಮ್ಮ ವೀಕ್ಷಕರು ಹೋಗಿ ಇನ್ನೂ ರಿಸರ್ಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು. ತುಂಬ ಹೆಲ್ಪ್ಫುಲ್ ಕಾನ್ಸೆಪ್ಟ್ಸು. ಗ್ರೋತ್ ಮೈಂಡ್ ಸೆಟ್ ಅಂದರೆ ನಾನು ಯಾವಾಗಲೂ ಕಲೀಲಿಕ್ಕೆ ಒಂದು ಅರ್ಹತೆ ಇದೆ, ನನಗೆ ಆಗತ್ತೆ ಕಲೀಲಿಕ್ಕೆ ಅಂತ ಆ ಒಂದು ಕಾನ್ಸೆಪ್ಟ್. ಫಿಕ್ಸ್ಡ್ ಮೈಂಡ್ ಸೆಟ್ ಅಂದರೆ ಇಲ್ಲ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಆಗುತ್ತೆ. ಈಗ ಸಮತಾ ಅವರು ಹೇಳ್ತಾ ಇದ್ರು, ಒಬ್ರು ಬಂದರೆ ಹಾಗೆ ಸ್ಟಕ್ ಆಗಬಾರ್ದು, ಹಾಗೆ ಒಂದು ಇದಕ್ಕೆ ಒಂದು ಲೆವೆಲಲ್ಲಿ ಹಾಗೆ ಇರಬಾರ್ದು, ದೇ ಶುಡ್ ಬಿ ರೆಡಿ ಟು ಗೋ ಲಿಟಲ್ ಹೈಯರ್ ಅಂತ. ಸೊ ಅದು ಫಸ್ಟ್. ಸೆಕೆಂಡ್ ಬಂದು ವಾಟ್ ಕ್ಯಾನ್ ದ ಎಂಪ್ಲಾಯರ್ಸ್ ಡೂ. ನಾವು ಅರ್ಬನ್ ಪೈಪರಲ್ಲಿ ಸ್ವಲ್ಪ ವಿ ಡಿಂಟ್ ಗೋ ವಿತ್ ದ ನ್ಯಾಚುರಲ್, ಬೇರೆಯವರೆಲ್ಲ ಏನು ಮಾಡ್ತಾರೋ ಅದನ್ನೇ ಹುಡ್ಕೊಂಡು ಹೋಗಲಿಲ್ಲ, ನಾವೇ ನಮ್ಮದೇ ಆದ ಒಂದು ಅನುಸಂಧಾನ ಮಾಡಿಕೊಂಡು ವಿ ಫೌಂಡ್ 5 ಫ್ಯಾಕ್ಟರ್ಸ್. ಫಸ್ಟ್ ಬಂದು ರೆಸ್ಪೆಕ್ಟ್. ಡಸ್ ದ ಎಂಪ್ಲಾಯಿ ಫೀಲ್ ರೆಸ್ಪೆಕ್ಟೆಡ್? ಸೆಕೆಂಡ್ ಬಂದು ಇಸ್ ದ ಮ್ಯಾನೇಜರ್ ರೆಸ್ಪೆಕ್ಟಿಂಗ್ ದ ಎಂಪ್ಲಾಯೀಸ್? ಮೂರನೇ ಬಂದು ಆ ಎಂಪ್ಲಾಯಿದು ಯಾವುದೊಂದು ಅಭಿಪ್ರಾಯ ಇರುತ್ತೋ ಅವರಿಗೆ ಬೆಸ್ಟ್ ಗೊತ್ತಿರುತ್ತೆ. ಅಂದ್ರೆ ಮ್ಯಾನೇಜರ್ಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಜಾಸ್ತಿ ಅವರ ರಿಪೋರ್ಟೀಸ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಮ್ಯಾನೇಜರ್ಗೆ ಒಂದು ರೆಡಿನೆಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಮಾಡಿರೋ ಕೆಲಸಕ್ಕೆ ಅವರಿಗೆ ಅಪ್ರಿಸಿಯೇಷನ್ ಸಿಕ್ಕಿದೆಯಾ ಅಂತ. ಅಪ್ರಿಸಿಯೇಷನ್ ಬಗ್ಗೆ ಸ್ವಲ್ಪ ಆಮೇಲೆ ಹೇಳ್ತೇನೆ, ಅದ್ರ ಬಗ್ಗೆನೂ ಸ್ವಲ್ಪ ಇದೆ. ಆಮೇಲೆ ಮ್ಯಾನೇಜರ್ ಮೇಲೆ ಒಂದು ನಂಬಿಕೆ ಇದೆಯಾ ಅಂತ. ಈ 5 ಫ್ಯಾಕ್ಟರನ್ನು ನಾವು ಮಂತ್ಲಿ ಚೆಕ್ ಮಾಡಿ ಮೆಷರ್ ಮಾಡಿ ಅದ್ರ ಮೇಲೆ ನಾವು ವಿ ಆರ್ ಟೇಕಿಂಗ್. ಸೊ ಇಟ್ ಇಸ್ ಬೋತ್ ಸೈಡ್ಸ್. ಎಂಪ್ಲಾಯೀಸ್ ಹ್ಯಾವ್ ಟು ಹ್ಯಾವ್ ಅ ಗ್ರೋತ್ ಮೈಂಡ್ ಸೆಟ್, ಮ್ಯಾನೇಜರ್ಸ್ ದ ಕಂಪನಿ ಶುಡ್ ಕ್ರಿಯೇಟ್ ಅ ಕಾಂಟೆಕ್ಸ್ಟ್. ಎಸ್ ಮೇಡಮ್, ಸರ್ ಬಳಿ ಒಂದು ಕ್ವೆಶನ್ ಅನ್ನ ಕೇಳ್ಬಿಡ್ತೀನಿ. ಸರ್, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ರೋಡ್ ತುಂಬ ಈಗ ಓಡಾಡ್ತಾ ಇರ್ತವೆ, ಎಲ್ಲಿ ನೋಡಿದ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್. ಪರ್ಚೇಸ್ ಮಾಡೋರು ಕೂಡ ಅದರ ಬಗ್ಗೆನೇ ಆಸಕ್ತಿ ವಹಿಸ್ತಾ ಇದ್ದಾರೆ, ಈ ಪೆಟ್ರೋಲಿಯಂ ಡೀಸೆಲ್ನ ಹೊರತುಪಡಿಸಿ. ಈ ಬಿಸ್ನೆಸ್ನ ಡೆವಲಪ್ ಮಾಡೋದು ಹೇಗೆ ಸರ್? ಇದಕ್ಕೆ ಕೀಲಿಕೈ ಆಗುವಂಥ ಅಂಶಗಳು ಏನು ಸರ್? ಥ್ಯಾಂಕ್ ಯು ಸೋ ಮಚ್. ಎಲೆಕ್ಟ್ರಿಕ್ ವೆಹಿಕಲ್ಸು ಒಂದು ಟ್ರಾನ್ಸ್ಫರ್ಮೇಟಿವ್ ಟೆಕ್ನಾಲಜಿ. ಮೊಬಿಲಿಟಿ ತೊಗೊಂಡ್ರೆ ನಾವು ಈಗ ಭಾರತ ದೇಶದಲ್ಲಿ ವರ್ಷಕ್ಕೆ ಲಕ್ಷಾಂತರ ವೆಹಿಕಲ್ಸು ಗಾಡಿ ರೋಡಿಗೆ ಬರುತ್ತೆ. ಈಗಿರುವಾಗ ಈ ಐಸ್ ಎಂಜಿನಿಂದ, ಇಂಟರ್ನಲ್ ಕಂಬಷನ್ ಎಂಜಿನಿಂದ, ಟ್ರೆಡಿಷನಲ್ ಫ್ಯೂಯಲ್ಸ್ ಪೆಟ್ರೋಲ್ ಡೀಸೆಲ್ ಇಂದ ಓಡೋ ವಾಹನಗಳು ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ. ಈ ನಡೆಯೋ ವಿಷಯದಲ್ಲಿ ಈಗ ಬಹಳಷ್ಟು ಸಂಸ್ಥೆಗಳು ಬಂದಿದೆ, ಸಿಂಪಲ್ ಎನರ್ಜಿ ಕೂಡ ಒಂದು. ನಮ್ಮ ಸಂಸ್ಥೆಯಲ್ಲಿ ಕೇಪಬಿಲಿಟಿ ನೋಡಬೇಕು ಅಂದರೆ 212 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಭಾರತ ದೇಶದಲ್ಲಿ ದ್ವಿಚಕ್ರ ವಾಹನದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಸಂಸ್ಥೆಯಲ್ಲಿರುವ ಗಾಡಿನೇ ಕೊಡ್ತಿರೋದು. ಇದರಿಂದ ಏನು ಪ್ರಯೋಜನ ಅಂದರೆ ನಮ್ಮ ಕನ್ಸಂಪ್ಷನ್ ಪ್ಯಾಟರ್ನ್, ನಮ್ಮ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್, ಪಾಸಿಟಿವ್ ಇಂಪ್ಯಾಕ್ಟ್ ಏನು ತರಲಿಕ್ಕಾಗುತ್ತೋ ಅದನ್ನು ತರಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ 5 ವರ್ಷದ ರಿಸರ್ಚು, ನಮ್ಮ ಒಳ್ಳೆ ಸ್ಟೂಡೆಂಟ್ಸ್ ಏನಿದ್ರು ನಮ್ಮ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಅವರನ್ನು ಕ್ರೋಢೀಕರಿಸಿ ಕೂಡಿಸಿ ಅವರಿಂದ ಏನು ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ ತರಲಿಕ್ಕಾಗುತ್ತೋ ಅದನ್ನೆಲ್ಲ ಮಾಡಿದ್ವಿ 5 ವರ್ಷದಲ್ಲಿ. ಇದಕ್ಕೆ ಬಹಳ ಮುಖ್ಯವಾದದ್ದು ಹೈರಿಂಗ್ ಸ್ಟ್ರಾಟಜಿ ಇನ್ ಟರ್ಮ್ಸ್ ಆಫ್ ನಮ್ಮ ಸಿದ್ಧಾರ್ಥ್ ಮತ್ತು ಸಮತಾ ಏನು ಹೇಳಿದ್ರು, ಯಾವ ಥರದ ಸ್ಕಿಲ್ಸು ಇಲ್ಲಿ ಪ್ರಯೋಜಕವಾಗುತ್ತೆ ಅನ್ನೋದು. ಒಂದು ಸಾಫ್ಟ್ವೇರ್ ಆಸ್ಪೆಕ್ಟ್,
ಸಾಫ್ಟ್ವೇರ್ ಆಸ್ಪೆಕ್ಟ್ ಆ್ಯಟಿಟ್ಯೂಡ್ ಇರಬೇಕು, ನನಗೆ ಕಲಿಬೇಕು, ನನಗೆ ಕಲಿತು ಅದನ್ನು ಮಾಡಬೇಕು ಅನ್ನೋ ಒಂದು ಧ್ಯೇಯ ಇರಬೇಕು. ಅದನ್ನು ನಾವು ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಯಾರು ಆ ಕೆಲಸ ಬರೀ ಸ್ಕಿಲ್ ಇಟ್ಕೊಂಡು ಬರ್ತಾರೋ ಅವರಲ್ಲ, ಬಟ್ ಆ ಸ್ಕಿಲ್ ಜೊತೆಗೆ ನನಗೆ ಖುಷಿ ಆಗುತ್ತೆ ಈ ಕೆಲಸ ಮಾಡಲಿಕ್ಕೆ, ನಾನು ಇದರಿಂದ ಟ್ರಾನ್ಸ್ಫಾರ್ಮೇಷನ್ ತರ್ತೀನಿ ಅನ್ನೋ ಧ್ಯೇಯ ಇಟ್ಕೊಂಡು ಬರೋರು ಅಂಥವ್ರನ್ನ ಹುಡುಕಿ ತೆಗೆದ್ವಿ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ನಾವು ಒಂದು ಮೋಟ್ರು ಎಂಜಿನ್ ಇದ್ದಂಗೆ ಗಾಡಿನಲ್ಲಿ, ಆ ಮೋಟ್ರು 4.5 ಕಿಲೋವಾಟ್ ಮೋಟ್ರ್ನಲ್ಲಿ ಒಂದಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಆ ಮಾಡೋ ಎನರ್ಜಿಲಿ ನಾವು 1 ಟೆಸ್ಲಾ ಎನರ್ಜಿ ಕ್ರಿಯೇಟ್ ಮಾಡಿದ್ವಿ. ಆ ಮಾಡಿದ ಟೀಮ್ನಲ್ಲಿ 40% ಫ್ರೆಷರ್ಸ್ ಆಗಿದ್ದರು, ಅಂದರೆ ಹುಡುಗರು ಈಗ ತಾನೇ ಕಾಲೇಜಿಂದ ಬಂದವರು. ಹೀಗೆ ಅವ್ರ ಧ್ಯೇಯ ಉದ್ದೇಶ ಭಾಳಷ್ಟು ಇತ್ತು. ನಾನು ಬದಲಾವಣೆ ತರಬೇಕು, ಗಾಡಿ ಮಾಡಬೇಕು, ನಮ್ಮ ಗಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಏನೋ ಸಂಸ್ಥೆ ಇದರಲ್ಲಿ ಬರಬೇಕು. ನಾವು ಭಾಳಷ್ಟು ಶುರುನಲ್ಲಿ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಕೇಳಿದ್ವಿ ಸೇಫ್ಟಿ ಇಶ್ಯೂಸ್. ಸೊ ಅದು ಯಾವುದೋ ನಮ್ಮ ಸಿಂಪಲ್ನಲ್ಲಿ ಕಾಣಿಸ್ಲಿಲ್ಲ. ಯಾಕಂದರೆ ಅದರ ರಿಸರ್ಚು, ಆ ಹುಡುಗರ ಒಂದು ಧ್ಯೇಯ ಏನಿತ್ತು, ಆ ಖುಷಿ ಪಟ್ಟು ಮಾಡೋ ಕೆಲಸ ಏನಿತ್ತು, ಅದು ಕಲ್ಚರ್ ಅಂತ ಹೇಳಿದ್ರು. ಆ ಕಲ್ಚರ್ನ ಡೆವಲಪ್ ಮಾಡಿದ್ವಿ. ಆ ಡೆವಲಪ್ ಮಾಡಲಿಕ್ಕೆ ಅಂಥ ಹುಡುಗರನ್ನೇ ತಂದು ರೂರಲ್ ಬ್ಯಾಕ್ಗ್ರೌಂಡಿಂದ, ವಿ ಡಿ ನಾಟ್ ಗೋ ಆ್ಯಂಡ್ ಹೈರ್ ಫ್ರಮ್ ಬಿಗ್ ಇನ್ಸ್ಟಿಟ್ಯೂಟ್ಸ್, Tier 1 ಇನ್ಸ್ಟಿಟ್ಯೂಟ್ಸ್, ಒಳ್ಳೊಳ್ಳೆ ಸಂಸ್ಥೆಗಳಿಂದ. ವಿ ವೆಂಟ್ ಟು ರೂರಲ್ ಕಾಲೇಜಸ್. UVC ಇಂದ ಶುರು ಮಾಡಿದ್ವಿ, ಯೂನಿವರ್ಸಿಟಿ ಆಫ್ ಕಾಲೇಜ್, ವಿಶ್ವೇಶ್ವರಯ್ಯ ಸಂಸ್ಥೆಯಿಂದ. ಅಲ್ಲಿ ಇಂಟರ್ನ್ಸ್ ತೊಗೊಂಬಂದ್ವಿ. ಅಲ್ಲಿಂದ ತೊಗೊಂಬಂದು ರೂರಲ್ ಬ್ಯಾಕ್ಗ್ರೌಂಡಿಂದ ಅವರಿಗೆ ಕಲಿಯುವ ಇಚ್ಛೆ, ಕಲಿಯುವ ಬದಲಾವಣೆ ತರುವ ಧ್ಯೇಯ ಏನಿತ್ತು ಅದು ಬಹಳಷ್ಟು ಉಪಯೋಗಕ್ಕೆ ಬಂತು ಕಂಪ್ನಿಗೆ. ಹಾಗೂ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮು, ಮತ್ತು ಏನು ಪ್ರೋತ್ಸಾಹ ಕೊಟ್ಟರು ಪಾಲಿಸೀಸ್ ತಂದು, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಒಡಂಬಡಿಕೆ ಮಾಡಿಕೊಂಡು ಅದರಲ್ಲಿ ಹೇಗೆ ಟ್ರಾನ್ಸ್ಫಾರ್ಮೇಷನ್ ತರ್ಬೋದು ಮೊಬಿಲಿಟಿ ಸೆಕ್ಟ್ರಲ್ಲಿ, ಟ್ರಾನ್ಸ್ಪೋರ್ಟ್ ಸೆಕ್ಟ್ರಲ್ಲಿ ಒಂದು ಇಂಡಸ್ಟ್ರಿಗೆ ಏನು ಎನ್ಕರೇಜ್ಮೆಂಟ್ ಬಂತು ಅದು ಬಹಳಷ್ಟು ಇತ್ತು. ಅದರಿಂದ ಐ ಥಿಂಕ್ ವಿ ಹ್ಯಾವ್ ಗ್ರೋನ್ ವೆರಿ ವೆಲ್. ಎಸ್ ಸರ್, ಚೆನ್ನಾಗಿ ಹೇಳ್ತಾ ಇದ್ರಿ. ಹೈರಿಂಗ್ ಹಿಂಗೆ ಮಾಡ್ಕೊಂಡ್ರಿ, ಗ್ರಾಮಾಂತರ ಪ್ರದೇಶದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಕೆಲಸ ಕೊಟ್ಟಿದ್ದೀರಾ, ವೆರಿ ಗ್ರೇಟ್ ಸರ್. ಮೇಡಮ್, ನೀವು ಕೂಡ ಆಗ ಮಾತನಾಡ್ತಾ ಇದ್ರಿ, ಒಂದು ಎಂಪ್ಲಾಯಿಯನ್ನು ಹೈಯರ್ ಮಾಡ್ಕೊಳ್ಬೇಕಾದ್ರೆ ಆತನಲ್ಲಿರುವಂಥ ಕ್ವಾಲಿಟೀಸ್ಗಳು ಅಥವಾ ಕಂಪನಿಗೆ ಯಾವ ನೀಡಿರುತ್ತೆ, ಕಂಪನಿ ನೀಡ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್ ಈಗ ಕಂಪನಿಗೆ ಇದು ಹೈಯರ್ ಮಾಡೋಕ್ಕೆ ಕೂತ್ಕೊಂಡ್ರೆ ಕೆಲವೊಮ್ಮೆ ಕಂಪನಿಗಳಲ್ಲಿ ಇದು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಬರೀತಾರೆ. ಏನೇನು ಕಾರ್ಯಗಳು ಹೆಂಗೆ ಏನೆಲ್ಲ ಇರಬೇಕು ಅಂತ, ಏನೆಲ್ಲ ಗುಣಗಳಿರಬೇಕು, ಏನೆಲ್ಲ ಕಾರ್ಯ ಮಾಡೋ ಎಬಿಲಿಟಿ ಇರಬೇಕು ಒಬ್ಬನಲ್ಲಿ ಅಂತ ಬರೀತಾರೆ. ನಾನೇನು ಹೇಳಿದ್ರೆ ಅದೆಲ್ಲ ಬರೆಯೋಕ್ಕೆ ಅದು ಕೆಲವೊಮ್ಮೆ ಇದು ಸರ್ಚ್ ಫಾರ್ ಸೂಪರ್ಮ್ಯಾನ್ ಅಂತ ನಂದು. ಅದು ಆ ಸೂಪರ್ಮ್ಯಾನು ಫಿಕ್ಟೇಷಿಯಸ್ ಫಿಗರು, ಅಂಥವರು ಸಿಕ್ಕಲ್ಲ ಎಲ್ಲ ಅಲ್ವಾ. ಅದಕ್ಕೆ ಏನು ಮೋಸ್ಟ್ ಇಂಪಾರ್ಟೆಂಟ್, ಏನು ಆ ಮನುಷ್ಯನಿಗೆ ಕಲಿಸುವ ಎಬಿಲಿಟಿ ನಮ್ಮಲ್ಲಿ ಏನಿದೆ, ಏನು ನಮ್ಗೆ ಗೊತ್ತಿಲ್ಲ, ಅವರೇ ತರಬೇಕು ಕಂಪನಿಗೆ. ಅದನ್ನು ಕ್ಲಿಯರಾಗಿ ಕಂಪನಿ ಬರ್ಕೋಬೇಕು. ಅದನ್ನು ಕ್ಲಿಯರಾಗಿ ಕಂಪನಿ ಬರ್ಕೊಂಡು ಆಮೇಲೆ ಕಂಪ್ನಿ ಈತನಿಗೆ ಒಂದು ಕಲಿಯೋ ಆಸಕ್ತಿ ಇದೆಯಾ, ಬೇರೆಯವರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾನೆ, ಕೊಲಾಬ್ರೇಟಿವ್ ಇದ್ದಾರ, ಅದನ್ನೆಲ್ಲ ಪ್ರಾಮುಖ್ಯತೆ ಕೊಟ್ಟು ಆ ಸಾಫ್ಟ್ ಆಸ್ಪೆಕ್ಟ್ಸನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಬರೀ ನಮಗಿದು ಗೊತ್ತಿಲ್ಲ, ಇದು ಕಲ್ತಿರೋನು ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಸಾಕು, ಆ ಥರ ಇದ್ದರೆ ಬಂದ್ಬಿಟ್ಟು ಕೆಲವರು ಟೀಮ್ ಎಲ್ಲ ಮುರಿದು ಬಿಡ್ತಾರೆ. ಅವಾಗ ಒಂದು ರಾಂಗ್ ಹೈಯರು 26 ಟೈಮ್ಸ್ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಕಾಸ್ಟ್ ವೇಸ್ಟ್ ಮಾಡ್ತಾರೆ ಅಂತ ಅರ್ಥ ಆಯ್ತು. ದೊಡ್ಡ ಡ್ಯಾಮೇಜ್ ಆಗತ್ತೆ ಅಂತ. ಅದಕ್ಕೆ ಹೈಯರ್ ಮಾಡುವಾಗ 1 ತಿಂಗಳ ಲೇಟೇ ಆಗಲಿ, ಸರಿ ಇದ್ದವರನ್ನ, ಸರಿ ಗೊತ್ತಿರೋರನ್ನ, ಸರಿ ಆಟಿಟ್ಯೂಡ್ ಇದ್ದವರನ್ನ ಕರ್ಕೊಂಡ್ಬರ್ಬೇಕು. ಎಸ್, ಆ್ಯಂಡ್ ದಟ್ ರೈಟ್ ಪರ್ಸನ್, ಈವನ್ ಇಫ್ 80% ರೆಡಿನೆಸ್ ಇದ್ರೆ ಸಾಕು. ರೈಟ್ ಪರ್ಸನ್, ರೈಟ್ ಆಟಿಟ್ಯೂಡ್ 100% ಇರಬೇಕು. ಬೇರೆ ಎಲ್ಲ 60 to 80% ಇದ್ರೆ ಬಾಕಿ ಎಲ್ಲ ಟ್ರೈನ್ ಮಾಡ್ಬೇಕು ಕಂಪ್ನಿ. ಆ ಥರ ಅಂದ್ಕೊಂಡಿದ್ದೀನಿ. ನಮ್ಮಲ್ಲಿ ಒಂದು ವ್ಯಾಲ್ಯೂ ಇದೆ ಬೇವ್ಕೂಫಲ್ಲಿ, ನಾವು ಹೇಳ್ತೀವಿ, ಒಬ್ಬರು ಬರೋರು ಇಂಟರ್ನ್ ಅಂದರೆ ಹೊಸ ಕೆಲಸಕ್ಕೆ ಸೇರೋರ್ಗೆ ಏನು ಆಸಕ್ತಿ ಇರುತ್ತೆ ಆ ಥರ ಆಸಕ್ತಿ ಇರಬೇಕು ಅವರಲ್ಲಿ. ಆಮೇಲೆ ಓನರ್ಶಿಪ್ ಹೇಳೋದು, ಒಂದು ಕಮಿಟ್ಮೆಂಟು, ಓನರ್ಶಿಪ್ ಹೇಳೋದು CEO ಥರ ಇರಬೇಕು.
ನಿಜ ನಿಜ ಯಾವ ಪೋಸ್ಟ್ಗೂ ಬರಲಿ, ಬಂದವರೆಲ್ಲ ಕಲಿಯೋ ಆಸಕ್ತಿಯಿಂದ ಬರಬೇಕು. ನಮ್ಮದೇ ಕಂಪನಿ, ನಾವೇ ಇದನ್ನು ಈಗ ಜಯಪಡಿಸ್ಬೇಕು ಅಂತ ಹೇಳೋ ಓನರ್ಶಿಪ್ಪಿಂದ ಬರಬೇಕು. ಎಸ್ ಎಸ್ ಆ ಥರ ಗುಣಗಳು ಇರಬೇಕು. ಓರ್ವ ಎಂಪ್ಲಾಯ್ ಹತ್ರ ಯಾವ ಕೆಲಸ ಕೊಟ್ಟರು ನಾನು ಮಾಡ್ತೀನಿ, ಇವತ್ತು ಈ ಕೆಲಸ ನಾಳೆ ಆ ಕೆಲಸ ಅಂತಿಲ್ಲ, ಒಂದು ಕಂಪನಿಗೆ ಎಂಟ್ರಿ ಆದಮೇಲೆ ಯಾವ ಕೆಲಸ ಕೊಟ್ಟರು ಮಾಡಿ ಮುಗಿಸ್ತೀನಿ ಅನ್ನುವಂಥ ಧೈರ್ಯ ಇರಬೇಕು ಅಂತ ಮೇಡಮ್ ಹೇಳ್ತಾ ಇದ್ರು. ಸಿದ್ಧಾರ್ಥ್ ಸರ್, ಇನ್ನೊಂದು ಕಡೆಯಲ್ಲಿ ಪ್ರತಿಯೊಂದು ಕಂಪನಿಯಲ್ಲಿ ಡೆಸಿಗ್ನೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರಕ್ಕೆ ಬರೋದಾದರೆ, ಒಬ್ಬ ಎಕ್ಸಿಕ್ಯೂಟಿವ್ ಇರ್ತಾನೆ, ಅವನು ಚೆನ್ನಾಗಿ ಕೆಲಸ ಮಾಡಿದರೆ ಅವನು ಸೀನಿಯರ್ ಎಕ್ಸಿಕ್ಯೂಟಿವ್ ಆಗ್ತಾನೆ. ಈ ಪದವಿಗಳು ಬಂದಾಗ, ಒಂದು ಕಂಪನಿಯಲ್ಲಿ ಪದವಿಗಳು ಅಂತ ಬಂದಾಗ ಆ ಕಾರ್ಮಿಕರು ಅದನ್ನು ಈಗ ಒಬ್ಬ ಎಕ್ಸಿಕ್ಯೂಟಿವ್ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಬೇಕು ಅಂತ ಹೇಳಿದ್ರೆ ಅವ್ನು ಹಾರ್ಡ್ ವರ್ಕ್ ಮಾಡಬೇಕು. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಸರ್. ಗ್ರೇಟ್ ಕ್ವೆಶ್ಚನ್. ಸೊ ಜಸ್ಟ್ ಬಿಫೋರ್ ಐ ಆನ್ಸರ್ ಯು, ಸಮತಾ ಮೇಡಮ್ ಹೇಳಿದ್ದು ರೆಕ್ರೂಟ್ಮೆಂಟ್ ಬಗ್ಗೆ ಇದೆಯಲ್ಲ, ಅದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಎಸ್ಪೆಷಲಿ ನಮ್ಮ ವೀಕ್ಷಕರಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆ್ಯಂಡ್ ನೈಸ್ ಟು ಹ್ಯಾವ್, ಇದು ಎರಡು ಸೆಪ್ರೇಟ್ ಮಾಡಿಕೊಂಡ್ರೆ ಡ್ಯೂರಿಂಗ್ ರೆಕ್ರೂಟ್ಮೆಂಟ್ ಇಟ್ ಹೆಲ್ಪ್ಸ್ ದಮ್ ಕ್ಲೋಸ್ ದ ಪೊಸಿಷನ್ಸ್ ಫಾಸ್ಟರ್. ನೀಡ್ ಟು ಹ್ಯಾವ್ ಆ್ಯಂಡ್ ನೈಸ್ ಟು ಹ್ಯಾವ್ ಎರಡೂ ಇಟ್ಕೋಬೇಕು. ಕಮಿಂಗ್ ಟು ಯೋರ್ ಕ್ವೆಶ್ಚನ್, ಡೆಸಿಗ್ನೇಷನ್ಸ್ ಬಂದು ಇಟ್ ಇಸ್ ಅ ಟೂ ಎಜ್ಡ್ ಸ್ವರ್ಡ್. ಅಂದರೆ ಒಂದು ಸ್ವರ್ಡ್ ಇದ್ದರೆ ಎರಡು ಕಡೆನೂ ಶಾರ್ಪ್ ಇರುತ್ತೆ. ಸೊ ಡೆಸಿಗ್ನೇಷನ್ಸ್ ಕೊಡಬೇಕಾದ್ರೆ ಇಟ್ ಇಸ್ ಸಮಥಿಂಗ್ ದಟ್ ಕ್ಯಾನ್ ಮೋಟಿವೇಟ್ ಪೀಪಲ್ ಅ ಲಾಟ್. ಆ್ಯಂಡ್ ದ ಬ್ಯೂಟಿ ಆಫ್ ಡೆಸಿಗ್ನೇಷನ್ಸ್, ಇಟ್ ಡಸಂಟ್ ಕಾಸ್ಟ್ ಮನಿ, ಏನು ಕಾಸ್ಟ್ ಹೋಗಲ್ಲ ಕಂಪ್ನಿಗೆ. ಬಟ್ ಅದೇ ಸಮಯದಲ್ಲಿ ನೀವು ಯಾರನ್ನಾದರೂ ಒಂದು ಹೈ ಡೆಸಿಗ್ನೇಷನ್ ಕೊಟ್ಬಿಟ್ರೆ ಅದು ಏನಾಗುತ್ತೆ, ಬೇರೆಯವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಆ ಒಂದು ಎಂಪ್ಲಾಯಿಯಿಂದ ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಆದ್ರಿಂದ ಸಮ್ಟೈಮ್ಸ್ ಪೀಪಲ್ ಫೇಲ್ ಬಿಕಾಸ್ ಆಫ್ ದಟ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಈಗ ಎಕ್ಸಿಕ್ಯೂಟಿವ್, ಸೀನಿಯರ್ ಎಕ್ಸಿಕ್ಯೂಟಿವ್ ಅಂದ್ರಿ, 3 things are very important ಈಗ in the industry. ಒಂದು ಬಂದು ಓನರ್ಶಿಪ್, ರೈಟ್. ದ ಸೆಕೆಂಡ್ ಇಸ್ ಕೊಲಾಬರೇಷನ್. ಮೂರನೇದು ಬಂದು ಎಕ್ಸಿಕ್ಯೂಷನ್. ಈ ಮೂರು CEO, ಕೊಲಾಬರೇಷನ್, ಎಕ್ಸಿಕ್ಯೂಷನ್, ಓನರ್ಶಿಪ್, ಈ ಮೂರು ಆಸ್ಪೆಕ್ಟ್ಸ್ ತೊಗೊಂಡು ಸೀನಿಯರ್ ಎಕ್ಸಿಕ್ಯೂಟಿವ್ ಅಲ್ಲಿ ಎಷ್ಟು ಒಂದು ಲೆವೆಲ್ ಇರಬೇಕು ಆನ್ ಅ ಸ್ಕೇಲ್ ಆಫ್ 1 to 5, ಅದೇ ಥರ ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ ಎಷ್ಟಿರಬೇಕು, ಈ ಥರ ಒಂದು ಒಳ್ಳೆ ಗ್ರಿಡ್ ಮಾಡ್ಕೊಂಡ್ಬಿಟ್ರೆ ಅದು HR ಅವರೇ ಇಟ್ಕೋಬಾರ್ದು. ಮೇಕ್ ಇಟ್ ವಿಸಿಬಲ್ ಟು ಎಂಪ್ಲಾಯೀಸ್, ಎಲ್ರಿಗೂ ಅದು ಸಿಗ್ಬೇಕು ಕೈಯಲ್ಲಿ. ಆಗ ಅವರಿಗೆ ತನ್ನಂತಾನೇ ಅವರು ಸ್ವಯಂ ಪ್ರೇರಿತರಾಗಿ ಮಾಡ್ಕೋತಾರೆ. ಸೊ ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ವೇಸ್ ವಿ ಕ್ಯಾನ್ ಡೂ ಇಟ್. ಎಸ್ ಸರ್, ಎಸ್ ಸರ್. ಶ್ರೀನಿವಾಸ್ ಸರ್, ಇನ್ನೊಂದು ಕಡೆಯಲ್ಲಿ ವಿದ್ಯುತ್ ವಾಹನ ಉದ್ಯಮದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಮಾಡ್ಬೋದು ಸರ್? ಹಾಗೆಯೇ ಈ ಡೆವಲಪ್ಮೆಂಟ್ಸ್ಗಳು ಅಥವಾ ಈ ಉದ್ಯಮದಲ್ಲಿ ನಿಮ್ಗಾದಂಥ ಅನುಭವದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಐ ಥಿಂಕ್ ಈ ಉದ್ಯಮದಲ್ಲಿ ಮಲ್ಟಿ ಡಿಮೆನ್ಷನಲ್ ದ ಅಂಡರ್ಲೈಯಿಂಗ್ ಫ್ಯಾಕ್ಟರ್ ವಾಸ್ ಒಂದು ಸೇಫ್ಟಿ, ರೈಟ್. ಒಂದು ಬ್ಯಾಟ್ರಿ ಪ್ಯಾಕ್ ಅಂತ ತಗೊಂಡ್ರೆ ಆ ಎಂಜಿನ್ದು ಹಾರ್ಟ್, ಬ್ರೈನು, ಆ ಬ್ರೈನ್ನಲ್ಲಿ ಇಂಡಿವಿಜುವಲ್ ಸೆಲ್ಸ್ ಇರ್ತವೆ. ಆ ಸೆಲ್ಸ್ನ ಹೇಗೆ ಪ್ರೋಗ್ರಾಮ್ ಮಾಡಿ, ಟೆಕ್ನಾಲಜಿ, ತಂತ್ರಜ್ಞಾನ ಯೂಸ್ ಮಾಡಿ ಅದು ಸೇಫ್ಟಿ ಪ್ಯಾರಾಮೀಟರ್ಸ್ ಬ್ರೀಚ್ ಆಗ್ದಂಗೆ, ಒಬ್ಬ ಸವಾರಕನಿಗೆ ಏನು ತೊಂದರೆ ಆಗ್ದಂಗೆ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬಹಳಷ್ಟು ಟೆಕ್ನಾಲಜಿ ಹೋಗುತ್ತೆ. ನಾವೊಂದು ಉದಾಹರಣೆ ಕೊಡಬೇಕು ಅಂದರೆ, ನಾವು ಎಷ್ಟು ಜನನ್ನ ಒಂದು ಗಾಡಿ ಪೂರ್ತಿ ಮಾಡಿ ಕಸ್ಟಮರ್ ಮಾರಲಿಕ್ಕೆ ಇನ್ವೆಸ್ಟ್ ಮಾಡ್ತೀವೋ ಅಷ್ಟೇ ಈಕ್ವಲೆಂಟ್ ಅಮೌಂಟ್ ಆಫ್ ಬ್ರೈನ್ ಪವರ್, ತಂತ್ರಜ್ಞಾನನ ಬರೀ ಡ್ಯಾಶ್ ಬೋರ್ಡ್ ಅಲ್ಲಿ ಯೂಸ್ ಮಾಡ್ತೀವಿ. ಆ ಡ್ಯಾಶ್ ಬೋರ್ಡು ಫರ್ಮ್ವೇರು, ಹಾರ್ಡ್ವೇರ್. ಫರ್ಮ್ವೇರ್ ಅಂದ್ರೆ ಆ ಹಾರ್ಡ್ವೇರ್ ಏನು ಯೂಸ್ ಮಾಡಿರ್ತೀವಿ ಅದಕ್ಕೆ ಪ್ರೋಗ್ರಾಮ್ ಮಾಡೋದು, ಕನೆಕ್ಟ್ ಮಾಡಿ ಹೇಗೆ ಗಾಡಿ ಮುಂದೆ ಹೋಗುತ್ತೆ, ನಿಲ್ಲತ್ತೆ, ಅದೆಲ್ಲ ಪ್ರೋಗ್ರಾಮಿಂಗ್ ನಡೆಯುತ್ತೆ. ಸೊ ಆ ತಂತ್ರಜ್ಞಾನನ ಮಾಸ್ಟರ್ ಮಾಡ್ಲಿಕ್ಕೆ ಬಹಳಷ್ಟು ಬ್ರೈನ್ ಪವರ್ ಕೆಪಾಸಿಟಿ ಬೇಕು, ಸ್ಕಿಲ್ ಬೇಕು. ಆ ಸ್ಕಿಲ್ನ ನಾವು ಈಗ ಹೊಸ ಇಂಡಸ್ಟ್ರಿ ಆಗಿರೋದ್ರಿಂದ ಅದನ್ನೆಲ್ಲ ರಿಸರ್ಚ್ ಮಾಡಿ, ಟ್ರಯಲ್ ಮಾಡಿ, ಟೆಸ್ಟ್ ಮಾಡಿ ಆಮೇಲೆ ಹೊರಗಡೆ ತರಬೇಕು. ಅದಕ್ಕೆ ಬೇಕಾದಂತ ಸಾಕಷ್ಟು ಸ್ಕಿಲ್ಸು ನಾವು ತರಬೇತಿ ಕೊಡಬೇಕು. ಫಸ್ಟ್ ತರಬೇತಿ ಕೊಟ್ಟು ಅದನ್ನ ನಿಲ್ಲಿಸಿ ಆಮೇಲೆ ಅದನ್ನ ಗಾಡಿ ಮಾಡಲಿಕ್ಕೆ ಡಿಪ್ಲಾಯ್ ಮಾಡಿ, ಆ ಡಿಪ್ಲಾಯ್ ಮಾಡಿದ್ರಿಂದ ತಿರ್ಗಾ ಫೀಡ್ಬ್ಯಾಕ್ ತಗೊಂಡು ಅದನ್ನ ಇನ್ನ ಬೆಟರ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಮಾಡಲಿಕ್ಕೆ ಬಹಳಷ್ಟು ಟೈಮು, ಇನ್ವೆಸ್ಟ್ಮೆಂಟು, ಸ್ಕಿಲ್ಲು ಎಲ್ಲ ಬೇಕಾಗುತ್ತೆ. ಬೆಂಗಳೂರು, ನಮ್ಮ ಕಂಪ್ನಿ ಸಂಸ್ಥಾಪಕರು ಬೆಂಗಳೂರಿನವ್ರೆ. ಸೊ ಸಿದ್ಧಗಂಗಾ ಸುಹಾಸ್ ರಾಜ್ಕುಮಾರ್ ಅಂತ, ಸಿದ್ಧಗಂಗಾ ಕಾಲೇಜ್ ಇಂಜಿನಿಯರಿಂಗ್ ಗ್ರಾಜುಯೇಟು. ಸೊ ಅವರು ಶುರು ಮಾಡಿದ್ದು. ಸೊ ನಮ್ದು ಹೆಮ್ಮೆಯಿಂದ ಹೇಳ್ಕೊತೀವಿ ಕನ್ನಡಿಗರ ಕಂಪನಿ ಅಂತ. ಸೊ ಹಾಗಾಗಿ ವಿ ಡಿಪ್ಲಾಯ್ಡ್ ಎಲ್ಲ ನಮ್ಮ ಸ್ಕಿಲ್ಸ್ ಏನಿತ್ತು, ಟ್ಯಾಲೆಂಟ್ ಏನಿತ್ತು, ಎಲ್ಲ ನಮ್ಮ ಲೋಕಲ್ ಟ್ಯಾಲೆಂಟ್ನೇ ಹೈರ್ ಮಾಡಿದ್ವಿ. 68% ಕನ್ನಡಿಗರು ನಮ್ಮ ಕಂಪ್ನಿಗೆ. ಭಾಳ ಹೆಮ್ಮೆ ನನಗೆ ಹೇಳಲಿಕ್ಕೆ.
ಹೀಗಾಗಿ ನಾವು 5 ವರ್ಷದಿಂದ ಸತತವಾಗಿ ರಿಸರ್ಚ್ ಮಾಡಿ ಅದನ್ನ ಡೆವಲಪ್ ಮಾಡಿ ಆಮೇಲೆ ಡಿಪ್ಲಾಯ್ ಮಾಡಿ. ಸೊ ಹಾಗಾಗಿ ನಮ್ದು ಸೇಫ್ಟಿ ಇಶ್ಯೂಸ್ ಝೀರೋ, ಯಾವ ಇಶ್ಯೂಸ್ ಇಲ್ಲ ಇದು ಗಾಡಿ ಹೊರಗಡೆ ಬಂದಾಗಿಂದ. ಹಾಗಾಗಿ ಅಂಡ್ ಆಲ್ಸೋ ದ ಏನಂತೀರ ರೇಂಜ್, ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಬಹಳಷ್ಟು ಪ್ರಶ್ನೆ. ಫಸ್ಟ್ ಗಾಡಿ ತಗೊಂಡಾಗ ಮೈಲೇಜ್ ಎಷ್ಟು ಬರುತ್ತೆ ಅಂತ ಕೇಳೋದು. ಹಾಗಾಗಿ ನಮ್ಮ ಗಾಡಿಯಲ್ಲಿ 212 ಕಿಲೋಮೀಟರ್ ಬರುತ್ತೆ. ಯಾವ ಗಾಡಿನೂ ಇಲ್ಲ 212 ಕಿಲೋಮೀಟರ್ ಒಂದು ರೇಂಜ್ಗೆ, ಒಂದು ಚಾರ್ಜ್ಗೆ. ಸೊ ಹೀಗಾಗಿ ಇದೆಲ್ಲ ಯಾತಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಆ ಟ್ಯಾಲೆಂಟು, ಕಲ್ಚರು ಏನು ಬಿಲ್ಡ್ ಮಾಡಿದೀವಿ ಸಂಸ್ಥೆನಲ್ಲಿ, ಆ ತರಬೇತಿ ಹುಡುಗರಿಗೆ, ಮತ್ತು ಇರೋ ತಂತ್ರಜ್ಞಾನನ ಬಳಸ್ಕೊಂಡು ಬೇರೆ ತಂತ್ರಜ್ಞಾನದಿಂದ ಏನು ಕಲಿಕೆ ಮಾಡಿ ನಮ್ಮ ಗಾಡಿಗೆ ಅದರಲ್ಲಿ ಅಳವಡಿಸ್ಕೊಳ್ಬಹುದು ಅದನ್ನ ಮಾಡಿದೀವಿ. ಸೊ ಹೀಗಾಗಿ ಐ ಥಿಂಕ್ ಇಟ್ ಇಸ್ ಅ ವೆರಿ ಡ್ರಾಮ್ಯಾಟಿಕ್ ಚೇಂಜ್ ಅಂಡ್ ಅ ವೆರಿ ಬ್ಯೂಟಿಫುಲ್ ಚೇಂಜ್ ಫಾರ್ ದಿ ಆರ್ಗನೈಸೇಷನ್. ಎಸ್ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಂಪನಿ ಆಗಿರ್ಬೋದು, ಆ ಕಂಪನಿಯಲ್ಲಿ ಎಂಪ್ಲಾಯ್ ಆಗಿರ್ಬೋದು, ಎಂಪ್ಲಾಯರ್ಸ್ ಆಗಿರ್ಬೋದು, ಯಾವ ರೀತಿಯಾದಂಥ ಒಂದಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ, ಈ ವಿಚಾರದ ಕುರಿತು ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಓರ್ವ ಉದ್ಯೋಗಿ ಆಗಿರ್ಬೋದು, ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯರ್ಸ್ ಎರಡು ವಿಚಾರಗಳ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ವಿ. ಹಾಗೆಯೇ ಸಿದ್ಧಾರ್ಥ್ ಸರ್, ನೇರವಾಗಿ ನಿಮ್ಮ ಹತ್ರ ಬರ್ತೀನಿ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ, ಒಬ್ಬ ಎಂಪ್ಲಾಯ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ ರಿವಾರ್ಡ್ ಆ್ಯಂಡ್ ರೆಕಗ್ನೈಸೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೆಲಸ ಮಾಡಿದ್ದೀನಿ, ನನ್ನ ಕೆಲಸವನ್ನು ಕಂಪನಿಯವ್ರು ನೋಡಬೇಕು, ಉಳಿದ ಬೇರೆಯವರು ಕೂಡ, ನನ್ನ ಕಲೀಗ್ಸು ಕೂಡ ನೋಡಬೇಕು, ಅದಕ್ಕೆ ನನಗೆ ರಿವಾರ್ಡ್ ಸಿಗಬೇಕು ಅಂತ ತುಂಬ ಜನ ಅಂದ್ಕೊಳ್ತಾರೆ. ಈ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದರೆ ಸರ್? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಕೇಳಿದ್ದೀರಾ. ಒಂದು ಸಂಸ್ಕೃತದ ಒಂದು ಶುಭಾಷಿತ ಜ್ಞಾಪಕ ಬರುತ್ತೆ. ಅಂದರೆ ಅದೇನು ಹೇಳುತ್ತೆ ಅಂದರೆ, ಯಾವುದೋ ಒಂದು ಗಿಡಮೂಲಿಕೆ ತಗೊಂಡು ಏನೋ ಒಂದು ಮಿಶ್ರಣ ಮಾಡಿ ಬರೋರು ಹೋಗೋರು ಯಾರಿಗೂ ಅದನ್ನು ಕೊಟ್ಟರೆ ಅದು ಏನೋ ಆಗ್ಬಿಡುತ್ತೆ ಅಂತ. ನಿಜ. ಸೊ ತುಂಬ ರಿವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ ಇದೇ ಥರ ನಡೀತಾ ಬರ್ತಾ ಇದೆ. ಅಂದರೆ ಒಂದು ಉದಾಹರಣೆಗೆ, ಒಂದು 100 ಜನ ಎಂಪ್ಲಾಯೀಸ್ ಇರ್ತಾರೆ ಒಂದು ಡಿಪಾರ್ಟ್ಮೆಂಟಲ್ಲಿ. ಆ ಡಿಪಾರ್ಟ್ಮೆಂಟ್ಗೆ 3 ತಿಂಗಳಿಗೆ ಒಂದು ಸತಿ 2 ಬೆಸ್ಟ್ ಎಂಪ್ಲಾಯರ್ ಕೊಡ್ತೀವಿ ಅಂತ ಎಲ್ಲರೂ ಹಾಕ್ಕೊಂಡಿರ್ತಾರೆ ಕಾರ್ಯಕ್ರಮ. ಆ 2 ಎಂಪ್ಲಾಯೀಸ್ಗೆ ನಾಮಿನೇಷನ್ ಮಾಡಿ, ಆ ಪ್ರಾಸೆಸ್ ಮಾಡಿ, ಆ ಕಮಿಟಿ ಕೂತ್ಕೊಂಡು ಅದೆಲ್ಲ ಮಾಡೋ ಅಷ್ಟರಲ್ಲಿ 4 ತಿಂಗಳು ಆಗೋಗಿರುತ್ತೆ. ಆ 4 ತಿಂಗಳಲ್ಲಿ ಎನಿವೇರ್ ದೇ ವೇರ್ ಒನ್ ಆಫ್ ದ 2 ಬೆಸ್ಟ್ ಎಂಪ್ಲಾಯೀಸ್. ಸೊ ಒಬ್ಬನಿಗೆ ಬೇರೆ ಏನೋ ಕೆಲಸ ಸಿಕ್ಕಿ ಅವನು ಬಿಟ್ಟು ಹೋಗ್ತಾನೆ. ಸೊ ಇರೋ 99 ಎಂಪ್ಲಾಯಿಗಳಲ್ಲಿ ಒಬ್ಬನಿಗೆ ರಿವಾರ್ಡ್ ಕೊಟ್ಟು ಮಿಕ್ಕಿರೋರೆಲ್ಲ ಏನಪ್ಪ ನಾವು ಕೆಲಸನೇ ಮಾಡಿಲ್ವಾ, ಇವನು ಒಬ್ಬನೇ ಕೆಲಸ ಮಾಡಿದಾನೆ ಅಂತ ಅವನು ಕಾಫಿಗೂ ಕರ್ಕೊಂಡು ಹೋಗಲ್ಲ, ಅದಾದ್ಮೇಲೆ ಅವಾಯ್ಡ್ ಮಾಡ್ತಾರೆ. ಸೊ ಅದಕ್ಕೆ ಈ ರಿವಾರ್ಡ್ ಅಂಡ್ ರೆಕಗ್ನಿಷನ್ ಏನಿದೆ ಅದನ್ನ ತುಂಬಾ ಯೋಚನೆ ಮಾಡಿ ಕರೆಕ್ಟಾಗಿ ಮಾಡಬೇಕು, ಇಲ್ದಿದ್ರೆ ಯದ್ವಾ ತದ್ವಾ ಆಗ್ಬಿಡುತ್ತೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಒಂದು ಕಾರ್ಯಕ್ರಮ ನಮ್ಮ ಕಂಪ್ನಿಯಲ್ಲಿ, ಎನಿಬಡಿ ಕ್ಯಾನ್ ಗಿವ್ ರಿವಾರ್ಡ್ ಟು ಎನಿಬಡಿ ಎಲ್ಸ್. ಸೊ ನಮ್ಮ ಕೆಲವೊಂದು ಸತಿ ಫ್ರೆಷರ್ಸ್ ಬಂದಿರ್ತಾರೆ ಕಂಪ್ನಿಗೆ, ಅವರು CEO ಮಾಡಿರೋದು ಏನೋ ಇಷ್ಟಪಟ್ಟಿರ್ತಾರೆ. ಸೊ ಹೋಗಿ CEOಗೆ ಅವನು ಥ್ಯಾಂಕ್ ಯು ಕಾರ್ಡ್ ಕೊಡ್ತಾನೆ. ಇನ್ನೊಬ್ರು ಸಮನ್ ಎಲ್ಸ್ ಹ್ಯಾಸ್ ಸೀನ್ ದ ಮ್ಯಾನೇಜರ್ ಡೂಯಿಂಗ್ ಅ ಗುಡ್ ಜಾಬ್, ಸೊ ಒಂದು ವ್ಯಾಲ್ಯೂಸ್ ಕಾರ್ಡ್ ತೊಗೊಂಡು ಹೋಗಿ ಕೊಡ್ತಾರೆ. ಸೊ ಫಸ್ಟ್ ಬಂದು ಡೆಮೋಕ್ರಟೈಸ್ ಮಾಡಬೇಕು ರಿವಾರ್ಡ್ ಆ್ಯಂಡ್ ರೆಕಗ್ನಿಷನ್. ಸೆಕೆಂಡ್ ಬಂದು ರಿವಾರ್ಡ್ ಆ್ಯಂಡ್ ರೆಕಗ್ನಿಷನ್ ಇಸ್ ನಾಟ್ ಅ ಸ್ಕೂಲ್ ರ್ಯಾಂಕಿಂಗ್ ಪ್ರೋಗ್ರಾಮ್. ತುಂಬ ಜನ ಸ್ಕೂಲ್, ಯೂನಿವರ್ಸಿಟಿ ಸಿಸ್ಟಮ್, ಸ್ಕೂಲ್ಸ್ ಅಲ್ಲಿಂದ ಬಂದು ಅದೇ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಕೊಡೋದ್ರಲ್ಲೇ ಇರ್ತಾರೆ. ಬಟ್ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ಯು ಹ್ಯಾವ್ ಹೈರ್ಡ್ ಆಲ್ ದ ರ್ಯಾಂಕರ್ಸ್ ಆಸ್ ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯೀಸ್ ಆರ್ ಗ್ರೋನ್ ಅಪ್. ಸೊ ಅವರಿಗೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅ ರೇಸ್. ಸೊ ದ ಇಂಟೆಂಟ್ ಇಸ್ ರೆಕಗ್ನಿಷನ್ ಬಂದು ಎಫರ್ಟ್ಗೆ ಕೊಡ್ಬೋದು. ಈಗ ಇಷ್ಟು ಚೆನ್ನಾಗಿ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ, ಇಲ್ಲೊಂದು ಥ್ಯಾಂಕ್ ಯು ಕಾರ್ಡ್ ಇದ್ರೆ ನಿಮಗೆ ಕೊಡ್ಬೋದು ನಾನು. ಸೊ ದಟ್ ಈಸ್ ರೆಕಗ್ನಿಷನ್. ರಿವಾರ್ಡ್ ಬಂದು ನೀವು ಒಂದು 10-15 ಈ ಥರ ಇದು ಮಾಡಿ ಜನರಿಗೆ ಮಾಹಿತಿ ಕೊಟ್ಟು ಜಿ ಕನ್ನಡ ನ್ಯೂಸಿಂದ ಮಾಡಿರ್ತೀರ. ಸೊ ಅದಕ್ಕೆ ಒಂದು ರಿವಾರ್ಡ್ ಬರುತ್ತೆ. ಸೊ ದಟ್ ಈಸ್ ಅನ್ ಔಟ್ಕಮ್ ಬೇಸ್ಡ್. ಸೊ ವೆರಿ ನೈಸ್ಲಿ ಡಿಸೈನ್ ಮಾಡಿ ಕೊಟ್ಟರೆ, ಐ ಹ್ಯಾವ್ ಸೀನ್ ಕಂಪನೀಸಲ್ಲಿ ಸೇಲ್ಸ್ ಹಸ್ ಇಂಪ್ರೂವ್ಡ್ ಫ್ರಮ್ 60% to 110%. ಕಸ್ಟಮರ್ metrics like NPS has improved from 30 to 70, but purely through reward and recognition design. So ಅಷ್ಟೇ. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಟ್. ಎಸ್ ಸರ್. ಸಮತಾ ಮೇಡಮ್, ಇನ್ನೊಂದು ಕಡೆಯಲ್ಲಿ ಒಂದು ಕಂಪನಿಯಲ್ಲಿ ಒಂದು ಕೆಲಸದ ಬಗ್ಗೆ ಅಲ್ಲಿನ ಎಂಪ್ಲಾಯಿಗೂ ಆಸಕ್ತಿ ಬರಬೇಕು,
ಎಂಪ್ಲಾಯರು ಆ ಕೆಲಸದ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಆ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್. ಸೊ ಫಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳಿದ್ರೆ ನಾವೆಲ್ಲ ತಿಳಿಬೇಕು ದಟ್ ಹೈಯೆಸ್ಟ್ ಎಂಗೇಜ್ಮೆಂಟ್ ಪಾಯಿಂಟ್ ಜನರು ಕೆಲಸಕ್ಕೆ ಬರೋದು ಯಾಕೆ? ಕೆಲಸ ಮಾಡೋಕ್ಕೆ. ನಿಜ ನಿಜ. ಸೊ ಆ ಕೆಲಸ ಚೆನ್ನಾಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು. ಅದಕ್ಕೆ ಬೇಕಾಗಿರೋ ಏನೆಲ್ಲ ರಿಸೋರ್ಸಸ್ ಇದೆ, ಕಂಪ್ಯೂಟರ್ ಬೇಕಾ, ಅದಕ್ಕೆ ಲೈಸೆನ್ಸ್ ಬೇಕಾ, ಅದಕ್ಕೆ ಇನ್ನೊಂದು 4 ಜನ ಬೇಕಾ ಕೆಲಸ ಮುಗ್ಸೋಕ್ಕೆ, ಅದೆಲ್ಲ ಫಸ್ಟ್ ಕರೆಕ್ಟಾಗಿ ಇಡಬೇಕು. ಕೆಲಸನ ಹೆಂಗೆ ಒಬ್ಬರು ಚೆನ್ನಾಗಿ ಮಾಡ್ತಾರೆ ಅದನ್ನು ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ಮೆಂಟ್ರಿಂಗು ಕೋಚಿಂಗು ಕೊಡಬೇಕು. ಸೊ ಇದೆಲ್ಲ ಮಾಡಿದ್ರೆ ಆ ಕೆಲಸದಲ್ಲಿ ಆಸಕ್ತಿ ಉಳಿಯುತ್ತೆ. ನಾನು ಈ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಇದನ್ನು ಇನ್ನೂ ಉತ್ತಮವಾಗಿ ಮಾಡ್ತಾಯಿದ್ದೀನಿ, ಇದರಲ್ಲಿ ಈ ಥರ ಹೊಸ ಹೊಸ ಐಡಿಯಾಸ್ ಕೊಟ್ಟರೆ ನಮ್ಮ ಕಂಪ್ನಿಯವರು ಖುಷಿ ಪಡ್ತಾರೆ ಅಂತ ಆ ಥರ ಒಂದು ಪ್ಯಾಷನ್ ಕ್ರಿಯೇಟ್ ಮಾಡ್ಬೋದು. ಇನ್ನೊಂದು ಆಸಕ್ತಿ ಕ್ರಿಯೇಟ್ ಮಾಡೋಕ್ಕೆ ಅದು ಸುಮ್ಮನೆ ಇದು ಕೆಲಸ ಇದು ಮಾಡು ಅಂತ ಬಿಟ್ಬಿಟ್ರೆ ಅಷ್ಟೇ ಮಾಡ್ಕೊಂಡು ಹೋಗೋರು ಇದ್ದಾರೆ, ಅದು ಬೋರ್ ಆಯಿತು ಅಂತ ಬಿಟ್ಟು ಹೋಗೋರು ಇದ್ದಾರೆ. ಅದಕ್ಕೆ ಏನು ಮಾಡಬೇಕು, ಕಂಪ್ನೀಲಿ ಏನು ವಿಷನ್ ಇದೆ, ಅದು ಏನು CEO ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಅದನ್ನು ಕ್ಲಿಯರಾಗಿ ಬರೆದು ಪದಿ ಹೇಳ್ತಾ ಇರಬೇಕು ಜನರಿಗೆ. ಎಲ್ಲ ಅದನ್ನು ಇನ್ಫಾರ್ಮ್ ಮಾಡ್ತಾ ಇರಬೇಕು. ಅದು ವಿಷನ್ಗೆ ಎಷ್ಟು ಹತ್ತಿರ ಹೋಗ್ತಾ ಇದ್ದೀವಿ ಅಂತ ಇನ್ಫಾರ್ಮ್ ಮಾಡಬೇಕು. ನಾವು ಬೇವ್ಕೂಫ್ ಬ್ರ್ಯಾಂಡ್ಸಲ್ಲಿ ಏನು ಮಾಡಿದ್ದೀವಿ, ಒಂದು ಓಪನ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಾಕಿದ್ದೀವಿ. ಅಂದರೆ ಕಂಪನಿಲಿ ಏನು ಗೋಲ್ ಇದ್ದರೂ ಆ ಗೋಲನ್ನು ಯಾರು ಏನು ಮಾಡ್ತಾ ಇದ್ದಾರೋ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಅದಕ್ಕೆ ನಾವು ಹೇಳಬೇಕಾಗೇ ಇಲ್ಲ ಇವನು ಉತ್ತಮವಾಗಿ ಮಾಡ್ತಾ ಇದ್ದಾನೆ, ಇವನು ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಬೇಕಾಗೇ ಇಲ್ಲ. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಯಾರು ಏನು ವರ್ಕ್ ಮಾಡ್ತಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲ ಅಲ್ಲೇ ಇದೆ. ನಾವು ಏನು ವರ್ಕ್ ಮಾಡ್ತಿದ್ದೀವಿ, ನಾವು ಮಾಡುವ ಕೆಲಸ ಮೇನ್ ಗೋಲ್ಗೆ ಹೆಂಗೆ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಕಾಣುತ್ತೆ. ಸೊ ಅದರಿಂದ ನಾವೇನು ನೋಡ್ಕೊಂಡಿದ್ದೀವಿ ಹೇಳಿದ್ರೆ ಅದು ಒಂಥರ ಆಸಕ್ತಿ ಉಳಿಯುತ್ತೆ. ಜನರು ಬಂದುಬಿಟ್ಟು ಇದು ಮಾಡಿದ್ರೆ ಇಷ್ಟು ಮಾಡಿದ್ರೆ ಇದು ಹಿಂಗೆ ಫೇಲ್ ಆಗಿತ್ತು ನನ್ನ ಲಾಸ್ಟ್ ಕಂಪ್ನೀಲಿ, ಅದಕ್ಕೆ ಇದು ಮಾಡೋದು ಬೇಡ, ನೀವು ಇದು ಮಾಡೋಕ್ಕೆ ತಾನೇ ಟ್ರೈ ಮಾಡ್ತಾ ಇದ್ದೀರಾ, ಹಿಂಗೆ ಮಾಡೋಣ ಅಂತ ಹೇಳಿ ಅವರ ಅನುಭವನ ತರ್ತಾರೆ. ಗೊತ್ತಿಲ್ಲದಿದ್ರೆ ಏನಾಗುತ್ತೆ, ಅಲ್ಲೇ ಅದೇ ಏನೋ ಮಾಡೋ ಕೆಲಸನ ಅಷ್ಟನ್ನೇ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅನುಭವ ತರಬೇಕಾದ್ರೆ ಅದು ಟ್ರಾನ್ಸ್ಪರೆನ್ಸಿ ಅಂತ ಏನು ಹೇಳ್ತೀವಿ ಅದನ್ನು ಅಲ್ಲಿ ಕಲ್ಟಿವೇಟ್ ಮಾಡಬೇಕು. ಆಮೇಲೆ ಥರ್ಡ್ ಥಿಂಗ್ ಏನು ಹೇಳಿದ್ರೆ CEOನೇ ಪ್ರಾಜೆಕ್ಟ್ಸ್ ಮಾಡಬೇಕು. ಅವ್ರಿಗೆ ಏನು ಇಂಪಾರ್ಟೆಂಟ್ ಪ್ಯಾಷನೇಟ್ ಗೋಲ್ ಇದೆ ಅದರ ಸಲುವಾಗಿ ಅವ್ರು ಪ್ರಾಜೆಕ್ಟ್ಸ್ ಮಾಡಿಬಿಟ್ಟು ಡೆಸಿಗ್ನೇಷನ್ನು ಯಾವ ಕಾಲೇಜು ಏನು ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಯಾರಿಗೆ ಆ ಪ್ರಾಜೆಕ್ಟ್ ಮೇಲೆ ಆಸಕ್ತಿ ಇದೆ ಅವರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆ ಪ್ರಾಜೆಕ್ಟನ್ನು ರನ್ ಮಾಡಬೇಕು. ಆ ಪ್ರಾಜೆಕ್ಟ್ ರಿವ್ಯೂ ಮಾಡಿಬಿಟ್ಟು ಅದಕ್ಕೆ ಅದರ ಅಪ್ಡೇಟ್ಸನ್ನು ಜನರಿಗೆ ಟೌನ್ ಹಾಲಲ್ಲಿ ಆಗಲಿ ಇಲ್ಲದೆ ಬೇರೆ ಕಮ್ಯುನಿಕೇಷನ್ ಮೋಡ್ಸಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಅದೊಂಥರ ಪ್ಯಾಷನ್ ಕ್ರಿಯೇಟ್ ಆಗುತ್ತೆ. ಸೊ ವಾಟ್ ವಿ ಶುಡ್ ನಾಟ್ ಫರ್ಗೆಟ್, ಮರ್ತೇ ಹೋಗಬಾರ್ದು ಹೇಳಿದ್ರೆ ಜನರು ಬರೋದು ನಮ್ಮ ಪಾರ್ಟೀಸ್ಗೆಲ್ಲ, ಫ್ರೈಡೇ ಆಗೋ ಫನ್ ಆ್ಯಕ್ಟಿವಿಟಿಗೆಲ್ಲ, ಜನರು ಬರೋದು ಕೆಲಸ ಮಾಡೋಕ್ಕೆ. ಆ ಕೆಲಸ ಹೇಗೆ ಉತ್ತಮವಾಗಿ ಅವ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಅದೇ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್. ಕೆಲಸ ಮಾಡೋಕ್ಕೆ ಬಂದಿದ್ರೆ ಕೆಲಸ ಮಾಡಿ ಅಷ್ಟೇ. ಅದಕ್ಕೆ ಹೆಂಗೆ ನೀವು ಚೆನ್ನಾಗಿ ಕೆಲಸ ಮಾಡ್ಬೋದು, ಆ ಕೆಲಸದಲ್ಲಿ ಹೇಗೆ ಉತ್ತಮರಾಗ್ಬೋದು ಅದಕ್ಕೆ ಹೆಂಗೆ ಅವಕಾಶ ಮಾಡಿಕೊಡ್ತೀವಿ, ಅದೇ ಬಿಗ್ಗೆಸ್ಟ್ ಎಂಗೇಜ್ಮೆಂಟ್ ಅಂತ. ಸಮತಾ ಮೇಡಮ್ ಮಾತಾಡ್ತಾ ಇರುವಾಗ ನನಗೆ 4 ವರ್ಡ್ಸ್ ಬಂತು, ತುಂಬ ಚೆನ್ನಾಗಿ ಬಂದಿದೆ. ಒಂದು ಇನ್ಸ್ಪಿರೇಷನ್ನು, ಲೀಡ್ಸ್ ಟು ಪ್ರಿಪರೇಷನ್, ಅಂದರೆ ಓದ್ತಾರೆ, ಕಲಿತಾರೆ ಎಕ್ಸೆಟ್ರಾ. ಇಟ್ ಲೀಡ್ಸ್ ಟು ಆಸ್ಪಿರೇಷನ್, ಐ ಕ್ಯಾನ್ ಡೂ ಬೆಟರ್ ಅಂತ. ಫೈನಲಿ ಆಲ್ ದಿಸ್ ಲೀಡ್ಸ್ ಟು ಕೊಲಾಬರೇಷನ್. ತುಂಬ ಚೆನ್ನಾಗಿ ಹೇಳಿದ್ರಿ ಶ್ರೀನಾಥ್ ಸರ್. ಇನ್ನೊಂದು ಕಡೆಯಲ್ಲಿ ಎಲೆಕ್ಟ್ರಿಕ್ ವಾಹನ, ಏನು ಕನ್ನಡದಲ್ಲಿ ವಿದ್ಯುತ್ ವಾಹನಗಳ ಉತ್ಪಾದನೆ ಅಂತ ಕರಿತೀವಿ, ಇದರಲ್ಲಿ ಹೊಸ ಟೆಕ್ನಾಲಜಿಗಳನ್ನ ಹೇಗೆ ನೋಡ್ಬೋದು ಸರ್? ಹೊಸ ತಂತ್ರಜ್ಞಾನಗಳಿಗೆ ಏನು ಬಂದಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಭಾಳ ಮುಖ್ಯವಾದ ಪ್ರಶ್ನೆ ಇದು. ಒಂದು ಪ್ರೈಮರಿ ಟೆಕ್ನಾಲಜಿ ಅಂತ ಹೇಳಿದ್ರೆ ಬ್ಯಾಟ್ರಿ ಸೇಫ್ಟಿ ಮೆಕ್ಯಾನಿಸಮ್, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದು. ಇದಕ್ಕೆ ಬೇಕಾದಂಥದ್ದು ಸ್ಕಿಲ್ಸ್ ಏನಿದೆ, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಿದೆ, ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದು ಮಾಡಲಿಕ್ಕೆ, ಹಾಗೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಈ 4 ಬ್ಯಾಕ್ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ನ ನಾವು ಆಸ್ಪಿರೇಟರ್ಸ್ನ ತೊಗೋತೀವಿ, ರೈಟ್. ಒಂದು ಸೊ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಂದು ವೆಹಿಕಲ್ನಲ್ಲಿ ದಟ್ ಈಸ್ ದ ಬ್ರೈನ್ ಆಫ್ ದ ಎಂಟೈರ್ ಥಿಂಗ್. ಒಂದು ದ್ವಿಚಕ್ರ ವಾಹನಕ್ಕೆ ಅದರ ಎನರ್ಜಿ ಟ್ರಾನ್ಸ್ಮಿಷನ್ಸು, ಅದರದ್ದು ಪವರ್ ಟ್ರೈನಿಂದ ಹೇಗೆ ಬ್ಯಾಟ್ರಿಯಿಂದ ಎನರ್ಜಿ ವೀಲಿಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಇದೆಲ್ಲ ಅಲ್ಗೋರಿದಮ್ ಅಂದರೆ ಅದನ್ನ ಕೋಡ್ ಮಾಡ್ತಾರೆ ಈ ಇಂಜಿನಿಯರ್ಸ್ ಬಂದು.
ಅದನ್ನ ಕೋಡಿಂಗು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸೇಫ್ ಆಗಿರುತ್ತೆ, ಅಷ್ಟೇ ಬಹಳ ಉಪಯುಕ್ತವಾಗಿ ಗಾಡಿ ನಡೆಸ್ತಾರೆ. ರೈಟ್, ಈ ಹಳೇ ಟ್ರೆಡಿಷ್ನಲ್ ವೆಹಿಕಲ್ ಐಸ್ ವೆಹಿಕಲ್ಸ್ ಏನಿರ್ತಿತ್ತು ಅಂದರೆ ಬರೀ ಮೆಕ್ಯಾನಿಕಲ್ ಡ್ರಿವನ್ ಫೋರ್ಸ್ ಇರ್ತಿತ್ತು, IC ಎಂಜಿನಿಂದ ಫ್ಯೂಯಲಿಂದ ಎನರ್ಜಿ ಬರ್ತಿತ್ತು. ಈಗ ಎಲ್ಲ ಎನರ್ಜಿ ಬ್ಯಾಟ್ರಿಯಿಂದ ಬರ್ಲಿಕ್ಕೆ. ಸೊ ಆ ಬ್ಯಾಟ್ರಿಯಿಂದ ಯಾವಾಗ ಬರುತ್ತೋ ಅದು ಇಂಡಿವಿಜುವಲ್ ಸೆಲ್ಸ್, ಒಂದೊಂದು ಸೆಲ್ಲಿಂದನೂ ಎನರ್ಜಿ ಹೋಗುತ್ತೆ, ತಿರ್ಗಾ ರೀಚಾರ್ಜ್ ಆಗುತ್ತೆ. ಸೊ ಈ ಚಾರ್ಜಿಂಗ್, ಡಿಸ್ಚಾರ್ಜಿಂಗ್, ರೀಚಾರ್ಜಿಂಗ್ ಸೈಕಲ್ಸ್ನ ಡಿಫೈನ್ ಮಾಡಿ ಅದನ್ನು ಕೋಡ್ ಮಾಡಿ ರಾಕೆಟ್ನ ಮಾಡೋದು ಎಷ್ಟು ತಂತ್ರಜ್ಞಾನ ಬೇಕೋ, ನಮಗೆ ಇಂಜಿನಿಯರಿಂಗ್ ಕೇಪಬಿಲಿಟಿ ಬೇಕೋ, ಆಲ್ಮೋಸ್ಟ್ ಸಿಮಿಲರ್ ಕೈಂಡ್ ಆಫ್ ಟೆಕ್ನಾಲಜಿ, ಸಿಮಿಲರ್ ಕೈಂಡ್ ಆಫ್ ಬ್ರೈನ್ ಪವರ್ ಕೆಪಾಸಿಟಿ, ಸ್ಕಿಲ್ಸು ಈ ಗಾಡಿಗಳಲ್ಲಿ ಅವಶ್ಯಕ. ಅದು ಈಗ ಎವಾಲ್ವ್ ಆಗಿ ಬಹಳಷ್ಟು ಮೆಚೂರ್ ಆಗಿದೆ. ಸೊ ಅಷ್ಟೇ ಎಂಜಿನಿಯರಿಂಗ್ ಪ್ರಾಸೆಸ್ ಬೇಕು. ಇದು ಕಲೀಲಿಕ್ಕೆ ತರಬೇತಿ ಕೇಂದ್ರಗಳು ಈಗ ಸಾಕಷ್ಟು ವಿದ್ಯಾಸಂಸ್ಥೆಗಳು ಏನು ಮಾಡಿದ್ದಾರೆ, EV ಕೋರ್ಸ್ ಅಂತಲೇ ಶುರು ಮಾಡಿದ್ದಾರೆ. ಹಾಂ, ಕರ್ನಾಟಕ ಹ್ಯಾಸ್ ಚಾಂಪಿಯನ್ ದಟ್. ಇನ್ಫ್ಯಾಕ್ಟ್ ಲಾಟ್ ಆಫ್ ಇನ್ಸ್ಟಿಟ್ಯೂಟ್ಸ್ ಹ್ಯಾವ್ ಕಮ್ ಅಪ್, ಎಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ, ಎಲೆಕ್ಟ್ರಿಕ್ ವೆಹಿಕಲ್ ಎಂಜಿನಿಯರಿಂಗ್ ಅಂತಲೇ ಶುರು ಮಾಡಿದ್ದಾರೆ. ಸೊ ಇದೆಲ್ಲ ಬಹಳ ನಮಗೆ ಗ್ರೋ ಆಗಲಿಕ್ಕೆ, ಟ್ಯಾಲೆಂಟ್ನ ಹೈರ್ ಮಾಡಲಿಕ್ಕೆ ಭಾಳ ಉಪಯುಕ್ತವಾಗಿದೆ. ಇನ್ನೊಂದು, ನಾವು ನಮ್ಮ ಕಡೆಯಿಂದ, ಸಂಸ್ಥೆಗಳ ಕಡೆಯಿಂದ ಎಂಜಿನಿಯರಿಂಗ್ ಕಾಲೇಜಸ್ಗೆ, ವಿದ್ಯಾಸಂಸ್ಥೆಗಳಿಗೆ ನಮ್ಮ ಟೆಕ್ನಾಲಜಿ ಏನು ನಡೀತಾ ಇದೆ ಅನ್ನೋದು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಕೊಲಾಬ್ರೇಟ್ ಮಾಡಿ ಹೊಸ ತರಬೇತಿಗಳನ್ನ ಸೃಷ್ಟಿ ಮಾಡ್ತೀವಿ. ಸೊ ಅವ್ರಿಗೆ ಈಸಿ ಆಗಲಿ, ನಮಗೂ ಅರ್ಥ ಆಗುತ್ತೆ. ಆ ಸೃಷ್ಟಿ ಮಾಡುವಾಗ ನಮಗೂ ಭಾಳಷ್ಟು IP ಜನ್ರೇಟ್ ಮಾಡ್ತೀವಿ ನಾವು. Right, so we have collaborated with a lot of industry educational institutes. ಮೂರನೇದು ಬಂದು ಸಂಸ್ಥೆಗೆ ಜಾಯಿನ್ ಆದಮೇಲೆ ಆ ತರಬೇತಿ ಹೇಗೆ ಕಂಟಿನ್ಯೂ ಮಾಡ್ತೀವಿ, ಆ ತರಬೇತಿಯಿಂದ ಹೇಗೆ ನಮ್ಮ ಪ್ರಾಡಕ್ಟ್ಸ್ನ ಇನ್ನೂ ಉತ್ತಮವಾಗಿ ಮಾಡ್ಬೋದು, ಇನ್ನೂ ಏನೆಲ್ಲ ಮಾಡ್ಬೋದು ಅದರಲ್ಲಿ. ಯಾಕೆಂದರೆ ಇದು ಬರೀ ದ್ವಿಚಕ್ರ ವಾಹನ ಮೊಬಿಲಿಟಿ ಉತ್ತರ ಅಲ್ಲ, ಇದು ನಮ್ಮ ಸೊಸೈಟಲ್ ನೀಡ್ ಕೂಡ ಹೌದು. ಎನ್ವೈರ್ಮೆಂಟ್ನ ಕನ್ಸಿಡರ್ ಮಾಡಿದ್ರೆ ವಿ ಆರ್ ಆಲ್ ಕ್ಲೈಮೇಟ್ ವಾರಿಯರ್ಸ್, ರೈಟ್. ಅಟ್ ದ ಎಂಡ್ ಆಫ್ ದ ಡೇ ನಾವೊಂದು ಟ್ರಾನ್ಸ್ಫಾರ್ಮೇಷನ್ ಇನ್ ಟ್ರಾನ್ಸ್ಪೋರ್ಟ್ ಮೊಬಿಲಿಟಿ ತರ್ತಿದ್ದೀವಿ. ಸೊ ಹಾಗೆ ಮಾಡಲಿಕ್ಕೆ ಆ ಉದ್ದೇಶ, ಸದುದ್ದೇಶ ಭಾಳಷ್ಟು ಗ್ರ್ಯಾಂಡ್ ಆಗಿರೋದ್ರಿಂದ ಅದರಲ್ಲಿ ಬೇಕಾದ ನಮಗೆ ಸಾಮಗ್ರಿಗಳು, ರಿಸೋರ್ಸಸ್ಸು, ಕೇಪಬಿಲಿಟಿ, ಆ ಇಂಕ್ಲಿಂಗು, ಅದು ತರಬೇತಿ ಎಲ್ಲ ಬಹಳಷ್ಟು ಇನ್ಪುಟ್ ಇರುತ್ತೆ. ಅದನ್ನೆಲ್ಲ ನಾವು ತಯಾರಿ ಮಾಡಿ ಹಾಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಇನ್ನೊಂದು ಕಡೆಯಲ್ಲಿ ಸಿದ್ಧಾರ್ಥ್ ಸರ್, ಒಂದು ಕಂಪನಿಗೆ ಯಾವ ವಿಚಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ, ಅದು ಯಾಕೆ ನಿಮ್ಮ ಅಭಿಪ್ರಾಯದ ಪ್ರಕಾರ? ನನ್ನ ಅಭಿಪ್ರಾಯ ಅಂದರೆ, ಅಟ್ರಿಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬಟ್ ನಮಗೆಲ್ಲ ಗೊತ್ತು ಯಾರು ಬರೀ ದುಡ್ಡಿಗೆ ಅಥವಾ ಬ್ರ್ಯಾಂಡಿಗೆ ಯಾರು ಬಿಟ್ಟು ಹೋಗೋದಿಲ್ಲ. ಪೀಪಲ್ ಜಾಯಿನ್ ಕಂಪನೀಸ್, ದೇ ಲೀವ್ ಮ್ಯಾನೇಜರ್ಸ್. ಸೊ ಇದು ಒಂದು, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟು ಇನ್ ಎನಿ ಕಂಪನೀಸ್ ಆರ್ಗನೈಸೇಷನ್ಸ್ ಲೈಫ್. ಈಗ ಒಂದು ಎಂಪ್ಲಾಯಿ ಮನೆಯಿಂದ ಬಿಟ್ಟು ಆಫೀಸ್ಗೆ ಬರ್ತಾ ಇರುವಾಗ ಏನಾಗುತ್ತೆ, ಆ ಮನಸ್ಥಿತಿ ಏನಿದೆಯಲ್ಲ, that is contributed a lot by their reporting manager. So while that is happening, how to improve this? ಇದನ್ನು ಹೇಗೆ ನಾವು ಇನ್ನೂ ಗುಣಮಟ್ಟ ಪಡಿಸ್ಬೋದು, ಇದು ಹೌ ಟು ಇಂಪ್ರೂವ್ ದ ಕೈಂಡ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ದ ಮ್ಯಾನೇಜರ್ ಆ್ಯಂಡ್ ದ ಎಂಪ್ಲಾಯಿ ಅಂತ ತುಂಬ ಕಂಪ್ನೀಸಲ್ಲಿ ಈಗ ಇದು ನಡೀತಾ ಇದೆ. ಆದರೆ ಐ ಥಿಂಕ್ ವಾಟ್ ವಿ ಆರ್ ಡೂಯಿಂಗ್ ಅದು ಸಾಕಾಗ್ತಿಲ್ಲ. ಸೊ ದಟ್ ಇಸ್ ಮೈ ಒಪಿನಿಯನ್. ಎಸ್ ಸಮತಾ ಮೇಡಮ್, ಇನ್ನೊಂದು ಕಡೆಯಲ್ಲಿ ಕಂಪನಿಗಳ ಕಲ್ಚರ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ನೀವು ಆಗ್ಲಿಂದ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಇದು ಕಲ್ಚರ್ ಅಂತ ಹೇಳಿದ್ರೆ ಸಂಸ್ಕೃತಿ. ನಮಗೆ ನಾವೆಲ್ಲ ನಮ್ಮ ಮನೆಯಲ್ಲೂ ಅಷ್ಟೇ ಸಂಸ್ಕೃತಿ ಇರಬೇಕು, ಇದು ಪ್ರಿನ್ಸಿಪಲ್ಸ್, ಮನೆದು ಇದೆಲ್ಲ ನಿಯಮಗಳು ಅಂತ ಹೇಳ್ಕೊಂಡು ಬೆಳಿತೀವಲ್ವಾ. ಅದು ಎಷ್ಟು ಇಂಪಾರ್ಟೆಂಟ್ ಹೇಳಿದ್ರೆ, ಒಂದು ಉದಾಹರಣೆಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ನಮ್ಮ ಮನೇಲಿ ಇದು ಕಟ್ಟಿದ್ದಾರೆ, ಏನು ಹೇಳಿದ್ರೆ ಗರುಡ ರಕ್ಷೆ ಅಂತ. ಅದಕ್ಕೆ ಕೆಲವ್ರು ನೋಡ್ಬಿಟ್ಟು ಅಯ್ಯೋ ಇದೇನು ಕೆಂಪಾಗಿರೋ ಹಗ್ಗ ಅಂತ, ಅದಕ್ಕೆ ಹಗ್ಗ ಹೇಳಿದ್ರೆ ಹಗ್ಗನೇ, ಎಲ್ಲ ಅದರಿಂದ ರಕ್ಷೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ರಕ್ಷಣೆ. ಆ ಥರ ಸಂಸ್ಕೃತಿ ಹೇಳೋದಷ್ಟೇ. ಕಂಪ್ನಿಗಳಲ್ಲಿ ಒಂದು 5 ಪಾಯಿಂಟರ್ಸ್ ಹೇಳ್ತೀನಿ ನಾನು. ಫಸ್ಟ್ ಏನು ಹೇಳಿದ್ರೆ, ಆಕಾಶ ಇದ್ದಂಗೆ ನಮ್ಮದು ವಿಷನ್ ಇರಬೇಕು. ಅಂದರೆ ಅದು ಆಕಾಶ ಮೇಲೆ ನೋಡಬೇಕು, ಎಲ್ಲರೂ ಅಯ್ಯೋ ಅಲ್ಲಿ ಹೋಗ್ಬೇಕು, ನಾವು ಅಲ್ಲಿ ಅಚೀವ್ ಮಾಡಬೇಕು ಅಂತ. ಮತ್ತು ಆಕಾಶ ಯಾವಾಗ ಕಾಣ್ತಾ ಇರಬೇಕು, ಹೆಂಗಿದೆ, ಮೋಡ ಇದೆಯಾ, ಸೂರ್ಯ ಇದ್ದಾನ, ಅದು ಕಾಣ್ತಾನೆ ಇರಬೇಕು ಯಾವಾಗಲೂ, ಅಷ್ಟು ಟ್ರಾನ್ಸ್ಪರೆಂಟಾಗಿರಬೇಕು. ಸೆಕೆಂಡ್ ಏನು ಹೇಳಿದ್ರೆ, ನೀರಿದ್ದಂಗೆ ಪ್ರಾಸೆಸ್ ಇರಬೇಕು. ಅದು ಹೆಂಗೆ ಬೇಕೋ ಹಾಗೆ ಫ್ಲೋ ಆಗಬೇಕು. ಬೇಕಾದರೆ ಅಲ್ಲಿ ಐಸ್ ಆಗಬೇಕು, ಬೇಕಾದರೆ ಫ್ಲೋ ಆಗಬೇಕು, ಬೇಕಾದರೆ ಇವಾಫ್ರೇಟ್ ಆಗಬೇಕು. ಆ ಪ್ರಾಸೆಸ್ ಹೇಳೋದು ಆ ಥರ ಇರಬೇಕು ಕಂಪ್ನಿಗಳಲ್ಲಿ.
ಮೂರನೇದು ಅರ್ತು ಸ್ಟ್ರಕ್ಚರ್. ಇದು ಭೂಮಿ ಇದ್ದಂಗೆ ಅದಕ್ಕೊಂದು ಸ್ಟ್ರಕ್ಚರ್ ಇರಬೇಕು. ಇದಿದ್ರೆ ಹಿಂಗೆ ಡಿಪಾರ್ಟ್ಮೆಂಟ್ ಇದೆ, ಇದ್ರ ಡೆಸಿಗ್ನೇಷನ್ ಇದೆ, ಆ ಥರ. ನಾಲ್ಕನೇದು ಏನು ಹೇಳಿದ್ರೆ ಅಗ್ನಿ. ಅಗ್ನಿ ಇದ್ದಷ್ಟು, ಅಗ್ನಿ ಜಾಸ್ತಿ ಆದರೆ ಎಲ್ಲ ಉರ್ದೋಗುತ್ತೆ, ಬರ್ನ್ ಆಗಿಬಿಡುತ್ತೆ. ಅಗ್ನಿ ಕಮ್ಮಿ ಇದ್ದರೆ ಎಲ್ಲ ಏನೂ ಇರಲ್ಲ, ಎಲ್ಲ ಆಸಕ್ತಿನೇ ಇರಲ್ಲ ಜನರಿಗೆ, ಬಂದ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾರೆ. ಅಗ್ನಿ ಇದ್ದಷ್ಟು ಅಗ್ನಿಯನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು. ಸಿದ್ಧಾರ್ಥ ಅವ್ರು ಅದೇ ಹೇಳ್ತಾ ಇದ್ರು, ಅಗ್ನಿಯನ್ನು ಹೇಗೆ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಅಂತ. ಇನ್ನು ಐದನೇದೇ ಎಲ್ಲರೂ ಮರ್ತೋಗೋ ವಿಷಯನೇ ಗಾಳಿ. ಎಲ್ಲೂ ಕಾಣಲ್ಲ, ಏನೂ ಹೇಳಲ್ಲ, ಬಟ್ ದಿನಾಗ್ಲೂ ಅದನ್ನೇ ಬ್ರೀತ್ ಮಾಡೋದು. ಅದಿಲ್ಲದಿದ್ರೆ ಸತ್ತೋಗ್ತೀವಿ. ಅದೇ ಥರ ಕಲ್ಚರ್, ಸಂಸ್ಕೃತಿ ಅದೇ. ಅದಿದ್ದರೆ ಬದುಕ್ತೀವಿ, ಇಲ್ಲದಿದ್ರೆ ಬದುಕಲ್ಲ. ಸೊ ಕಂಪನೀಸನ್ನು ಅದನ್ನು ಇಂಪಾರ್ಟೆನ್ಸ್ ಕೊಟ್ಟು ಆ ಕಲ್ಚರ್ಗೆ ಟಾಪ್ ಡೌನ್ ಡ್ರೈವ್ ಮಾಡ್ತಾನೆ ಇರಬೇಕು. ಅದು ಇಲ್ಲ ಗಾಳಿ ಪರವಾಗಿಲ್ಲ, ನಾವು ಕ್ಲೆನ್ಸರ್ ಹಾಕ್ಕೊಂಡಿದ್ದೀವಲ್ವಾ, ಅದಕ್ಕೆ ಗಾಳಿ ಹೆಂಗಿದ್ರು ಪರವಾಗಿಲ್ಲ, ಅಲ್ಲಿ ಕ್ಲೆನ್ಸರ್ ಇದೆ, ಇವನು ಉತ್ತಮ, ಅವನು ಎಲ್ಲರಿಗೂ ಬೈಕೊಂಡೇ ಇರಲಿ, ಇವನು ಉತ್ತಮ ಸ್ಕಿಲ್ಲು ಅಂತ ಹೇಳ್ಬಿಟ್ಟು ಅವನನ್ನು ಇಟ್ಕೊಂಡ್ಬಿಟ್ರೆ ಅದು ಕ್ಲೆನ್ಸರು ಕೆಲಸ ಮಾಡಲ್ಲ, ಅದು ಹಾಳಾಗೋಗುತ್ತೆ. ಕಂಪ್ನಿನೂ ಬ್ರೀತ್ ಮಾಡೋಕ್ಕಾಗಲ್ಲ ಅಂದರೆ ಗಾಳಿ ಥರ ಕಂಪ್ನಿನೂ ಉಳಿಯಲ್ಲ. ಅದಕ್ಕೆ ಆ ಕಲ್ಚರ್ಗೆ, ಗಾಳಿಗೆ ಅದರಷ್ಟೇ ಮೂಲ್ಯತೆ ಕೊಟ್ಬಿಟ್ಟು ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಶ್ರೀನಾಥ್ ಸರ್, ಇನ್ನೊಂದು ಕಡೆಯಲ್ಲಿ ಐ ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಮೋರ್ ಥಿಂಗ್ ಟು ಸಮತಾ ಹೇಳಿದ್ದು. ಕಲ್ಚರ್ ಎಷ್ಟು ಅವಶ್ಯಕ ಅಂದರೆ ಅದು ಒಂದು ಸಂಸ್ಥೆಯನ್ನು ಮುರಿಲುಬೋದು ಸರಿ ಇಲ್ಲ ಅಂದರೆ, ರೈಟ್? ವೆರಿ ವೆರಿ ವೈಟಲ್ ಆಸ್ಪೆಕ್ಟ್. ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಸಂಸ್ಕೃತಿ ನೋಡ್ತಾ ಬಂದಾಗ ಅದರ ಕುರುಹುಗಳೇನು, ನಾವು ಆಚಾರ ವಿಚಾರಗಳೇನು ನಡ್ಸ್ಕೊ ಬರ್ತೀವೋ ಹಾಗೆ ಸಂಸ್ಥೆಯಲ್ಲಿ ಕೂಡ ಅಷ್ಟೇ ಪ್ರಾಮುಖ್ಯತೆ ನಮ್ಮ ಆಚಾರ ವಿಚಾರಗಳಿಗಿರುತ್ತೆ. ಅದನ್ನು ಎಷ್ಟು ಎನ್ಹ್ಯಾನ್ಸ್ ಮಾಡ್ತೀವಿ, ಪಾಸಿಟಿವ್ ಡ್ರೈವ್ ಕೊಡ್ತೀವಿ ಅದಕ್ಕೆ, ಅದನ್ನು ಐಡೆಂಟಿಫೈ ಮಾಡಿ ರಿವಾರ್ಡ್ಸ್ ಆ್ಯಂಡ್ ರೆಕಗ್ನೈಸ್ ಮಾಡ್ತೀವಿ, ಅದನ್ನು ಎಷ್ಟು ಗುರುತಿಸಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋದು ಸಂಸ್ಥೆ ಬೆಳವಣಿಗೆ, ಸಂಸ್ಥೆಯಲ್ಲಿರುವ ಅಂಗಾಂಗಗಳ ಬೆಳವಣಿಗೆ, ಸಂಸ್ಥೆಯಲ್ಲಿರುವ ಜನರ ಬೆಳವಣಿಗೆಗೂ ಅದರಲ್ಲಿ ಬಹಳ ಒತ್ತು ಇರುತ್ತದೆ. ಹೀಗಾಗಿ ಅವ್ರು ಹೇಳಿದಾಗೆ ಗಾಳಿ, ವಾಯು ಇದೆಲ್ಲ ಬಹಳ ಅವಶ್ಯಕ. ಅದು ಕಾಣದೇ ಇದ್ರೂ ಕೂಡ, ಅದು ಇಲ್ಲದೆ ಇದ್ದರೆ ಅದು ಸಾವಿನ ಕಡೆ ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್, ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ ನಿಮಗೆ ಕೇಳಬೇಕು, ಈ ಎಲೆಕ್ಟ್ರಿಕ್ ವಾಹನಗಳ ಉತ್ಪನ್ನ ಏನು ನಾವು ಪ್ರಾಡಕ್ಟ್ ಅಂತೀವಿ, ಇದನ್ನು ನಿರ್ಮಾಣ ಮಾಡೋಕೆ ಯಶಸ್ವಿಯಾಗುವಂಥ ಸಾಮರ್ಥ್ಯಗಳಿಗೆ ಏನು ಸರ್? ಬಹಳ ಉತ್ತಮ ಪ್ರಶ್ನೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ತಗೊಂಡಾಗ ಈಗ ಇಂಡಸ್ಟ್ರಿ 4.0 ಅಂತ ಕೇಳ್ಪಡ್ತೀವಿ. ಏನು ಅಂತೆ, ಟೆಕ್ನಾಲಜಿ ಮಿಕ್ಸ್, ರೊಬಾಟಿಕ್ಸ್ ಮಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸೇಜ್, ಇದನ್ನು ಉಪಯೋಗಿಸಿ ಹೇಗೆ ನಾವು ಒಂದು ಉತ್ಪನ್ನನ ಬಹಳಷ್ಟು ಅತಿ ಶೀಘ್ರದಲ್ಲಿ, ಅತಿ ಉತ್ತಮವಾಗಿ, ಅತಿ ಬೇಗ ಮಾರುಕಟ್ಟೆಗೆ ತರ್ಬೋದು ಅನ್ನೋದನ್ನು ನೋಡ್ತೀವಿ. ಈ ಇಂಡಸ್ಟ್ರಿ 4.0ನಲ್ಲಿ ವಿ ಹ್ಯಾವ್ ಯೂಸ್ಡ್ ರೊಬಾಟಿಕ್ಸ್, ವಿ ಹ್ಯಾವ್ ಯೂಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಕೊಲೇಷನ್. ಒಬ್ಬ ವ್ಯಕ್ತಿ ತನ್ನ ಗಾಡಿನ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ, ಯಾವುದೇ ವಾಹನ ಇರ್ಬೋದು, ಒಂದು ಯೂಸೇಜ್ ಮಾಡುವಾಗ ಸೇಫ್ಟಿನ ಹೆಂಗೆ ಎನ್ಹ್ಯಾನ್ಸ್ ಮಾಡ್ಬೋದು, ಅವ್ರಿಗೆ ಇನ್ನೂ ಅತಿ ಹೆಚ್ಚು ಅದರ ವ್ಯಾಲ್ಯೂ ಪ್ರಪೋಸಿಷನ್ನ ಹೆಂಗೆ ಡಿರೈವ್ ಮಾಡಲಿಕ್ಕೆ ಮಾಡ್ಬೋದು, ಇದೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸಲ್ಲಿ ತಂದಿದ್ದೀವಿ. ಸಿಂಪಲ್ ಎಕ್ಸಾಂಪಲ್, ಒಂದು ಗಾಡಿ, ನಮ್ಮ ಗಾಡಿ ತೊಗೊಂಡಾಗ 1395 ಪಾರ್ಟ್ಸ್ ಇದೆ, ಇಂಡಿವಿಜುವಲ್ ಪಾರ್ಟ್ಸ್. ಅದನ್ನೆಲ್ಲ ಕೂಡಿಸಿ ಅದು ಗಾಡಿ ಮುಂದೆ ಹೋಗುತ್ತೆ. ಆ ಕೂಡಿಸಿ ಹೋಗುವಾಗ ಈಚ್ ಪಾರ್ಟ್ದು ಕ್ವಾಲಿಟಿ ಟೆಸ್ಟಿಂಗು, ಮ್ಯಾನುಫ್ಯಾಕ್ಚರಿಂಗಿಂದ ಹಿಡಿದು ಆಚೆ ಪ್ರೊಡ್ಯೂಸ್ ಆಗಿ ಅದು ಕೂಡಿಕೊಂಡು ಹೇಗೆ ತನ್ನನ್ನು ತಾನು ಉಪಯೋಗಿಸ್ಕೊಳ್ಳುತ್ತೆ ಅನ್ನೋವರೆಗೂ ಟೆಸ್ಟಿಂಗ್ ನಡೆಯುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ನಾವು ಥ್ರಾಟಲ್ ಕೊಡ್ತೀವಿ 2 ವೀಲರ್ನಲ್ಲಿ. ಆ ಥ್ರಾಟಲ್ಲು ಗಾಡಿ ಆಚೆ ಬರ್ಲಿಕ್ಕೆ ಮುಂಚೆ 1,00,000 ಸಾರಿ ಟೆಸ್ಟ್ ಮಾಡ್ತೀವಿ, ಅದು ಸರಿಗೆ ಹೋಗುತ್ತಾ, ಆಕ್ಸಲರೇಷನ್ ಕರೆಕ್ಟಾಗಿ ಆಗ್ತಿದೆ. ಹೀಗೆ ಪ್ರತಿಯೊಂದು ಪಾರ್ಟ್ಸು ಒಂದು ಟೆಸ್ಟಿಂಗ್ ಫ್ರೇಮ್ವರ್ಕ್ ಅಲ್ಲಿ ಟೆಸ್ಟ್ ಆಗಿ ಆಚೆ ಬರುತ್ತೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಟೆಕ್ನಾಲಜಿ ಯೂಸೇಜು, ಅದು ಶೀಘ್ರದಲ್ಲಿ ಮಾಡಲಿಕ್ಕೆ ಇವಾಗ 1,00,000 ಹಳೆ ಕಾಲದಲ್ಲಿ ಮಾಡಬೇಕು ಅಂದ್ರೆ ಒಬ್ಬ 10 ಜನ ಬೇಕಿತ್ತು ಅದನ್ನ ಮಾಡ್ಲಿಕ್ಕೆ. ಹಿಂಗೆ ಈಗ ಡೈನೋ ಅಂತ ಮೆಷಿನ್ಸ್ ಇದಾವೆ. ಸೊ ಆ ಮೆಷಿನಲ್ಲಿ ಹಾಕಿ ನಾವು ಟೆಸ್ಟ್ ಮಾಡಿ ಆಚೆ ತರ್ತೀವಿ. ಹೀಗಾಗಿ ಅದರ ಬಳಕೆ, ಅದರ ಉಪಯೋಗ ಮತ್ತು ಅದರಲ್ಲಿ ಕಲಿಕೆ, ಒಬ್ಬ ಕೆಲಸ ಬೇಕು ಅಂತ ಆಸ್ಪೈರ್ ಮಾಡೋರಿಗೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದರಲ್ಲಿ ಸ್ಕಿಲ್ ಮಾಡಲಿಕ್ಕೆ ಬಹಳ ಉಪಯುಕ್ತ. ಸೊ ಇಂಡಸ್ಟ್ರಿ 4.0 ಇಸ್ ಅಬೌಟ್ getting the best out of everything, man and machine. The machine component has increased over the years. ಮುಂಚೆ
10% ಇದ್ದಿದ್ದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಈಗ ಆಲ್ಮೋಸ್ಟ್ 60% ಬಂದಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಬೋದು, ಒಂದು ಮೆಷಿನ್ ಏನೆಲ್ಲ ಮಾಡ್ಬೋದು ಅಂತ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅದಕ್ಕೆ ಟೆಕ್ನಾಲಜಿ ಇಂಟರ್ಫೆನ್ಸ್ ಇಸ್ ಹೈಯರ್. ಒಂದು ಒಳ್ಳೇದೇನು ಅಂದ್ರೆ ನಮ್ಮ ಬೆಂಗಳೂರು ಇಸ್ ಅ ಸಿಲಿಕಾನ್ ವ್ಯಾಲಿ. ಪ್ರಪಂಚದಲ್ಲಿರೋ ಟೆಕ್ನಾಲಜಿ ರಿಲೇಟೆಡ್ ಬ್ರೈನ್ ಪವರ್ ಏನಿದೆ ಇಲ್ಲಿ ಬಹಳಷ್ಟು ಇದೆ. ಸೊ ಅದರಿಂದ ನಮಗೆ ಬಹಳ ಉಪಯೋಗ ಬಂದಿದೆ. ಎಸ್ ಸಿದ್ಧಾರ್ಥ್ ಸರ್, ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಕಂಪನಿ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಜನ ಇರ್ತಾರೆ. ಈ ಎಂಪ್ಲಾಯರ್ಸ್ ಆಗಿರ್ಬೋದು, ಇವರ ಬಿಹೇವಿಯರ್ ಹೆಂಗಿರಬೇಕು ಅಂಥೇಳಿ. ಅಂದ್ರೆ ಸಮತಾ ಅವ್ರು ಹೇಳಿದ್ರಲ್ಲ, ಎಲ್ಲರೂ ಬಂದಿರೋದು ಪರ್ಫಾರ್ಮೆನ್ಸ್ಗೆ. ನಿಜ ನಿಜ. ಸೊ ವಾಟ್ ಎವರ್ ಬಿಹೇವಿಯರ್, ಯಾವುದೇ ಬಿಹೇವಿಯರ್ ಇರಲಿ, ಅದು ಇಟ್ ಶುಡ್ ಬಿ ಟುವರ್ಡ್ಸ್ ಮೇಕಿಂಗ್ ದಟ್ ಕಂಪನಿ ಸಕ್ಸಸ್ಫುಲ್. ಕಂಪನಿ. ಸೊ ಈಗ ಕಾಂಪಿಟೆನ್ಸಿ ಫ್ರೇಮ್ವರ್ಕ್ಸ್ ಅಂತ ಇವೆ. ಆ ಫ್ರೇಮ್ವರ್ಕ್ಸ್ ಅಲ್ಲಿ ಎಕ್ಸಾಕ್ಟ್ ಬಿಹೇವಿಯರ್ಸ್ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅದನ್ನ ಆಕ್ಚುಲಿ ಬುಕ್ಲೆಟ್ ತರ ಮಾಡಿರ್ತಾರೆ. ಸೊ ಅದು ಒಂದು ದಟ್ ಇಸ್ ಒನ್ ವೇ ಆಫ್ ಲುಕಿಂಗ್ ಎಟ್ ಇಟ್. ಈ ಬಿಹೇವಿಯರ್ಸ್ ಅನ್ನ, ಹೌ ಶುಡ್ ಪೀಪಲ್ ಬಿಹೇವ್, ವಾಟ್ ಇಸ್ ಕಾಂಪಿಟೆನ್ಸಿ ಅಂತ. ಅದರ್ ವೇ ಆಫ್ ಲುಕಿಂಗ್ ಎಟ್ ಇಟ್ ಬಂದು, there is a saying English ಅಲ್ಲಿ, I can swing my hands till it doesn't touch your nose ಅಂತ. ಸೊ ನಾನು ಎಷ್ಟು ಬೇಕಾದ್ರೂ ಕೈ ಸ್ವಿಂಗ್ ಮಾಡ್ಬೋದು, ನಿಮ್ ಮುಖ ಟಚ್ ಆಗಬಾರ್ದು. ಸೊ ಅದೇ ತರ ಕಂಪನಿಯಲ್ಲಿ ಒಂದು ವ್ಯಾಲ್ಯೂಸ್ ಫ್ರೇಮ್ವರ್ಕ್ ಅಥವಾ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕೋಡ್ ಆಫ್ ಕಾಂಡಕ್ಟ್ ಅದು ತುಂಬಾ ಚೆನ್ನಾಗಿ ಬರೆದು ಅದು ವಿಷನ್ಗೆ ಅಲೈನ್ ಆಗಿರಬೇಕು. ಕಂಪನಿ ಬಿಸ್ನೆಸ್ಗೆ ಮತ್ತೆ ಕಂಪನಿ ವಿಷನ್ಗೆ. ಇದು ಈ ಮೂರು ಎಲಿಮೆಂಟ್ಸ್ ಇದ್ರೆ there is a beautiful triangle of behavior which is available for employees. ಇದು ಬಿಟ್ರೆ ಇಟ್ ಇಸ್ ವೆರಿ ಈಸಿ, ಲೈಕ್ ಟ್ರಾಫಿಕ್ ರೂಲ್ಸ್ ಎಲ್ರಿಗೂ ಗೊತ್ತು. ಇಲ್ಲಿ ನೋ ರೈಟ್ ಟರ್ನ್ ಅಂದ್ರೆ ನೋ ರೈಟ್ ಟರ್ನ್ ಅಷ್ಟೇ. ಫಾಲೋ ದ ಲೆಫ್ಟ್ ಲೇನ್ ಅಂದ್ರೆ ಫಾಲೋ ದ ಲೆಫ್ಟ್ ಲೇನ್. ಸೊ ಆ ತರ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ರೆ ಕಂಪನೀಸ್ಗೆ ತುಂಬಾ ಸಕ್ಸಸ್ಫುಲ್ ಆಗ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಎಸ್ ಸಮತಾ ಮೇಡಮ್, ಇನ್ನೊಂದು ಕಡೆಯಲ್ಲಿ ನೀವು ಆಗ ಹೇಳ್ತಾ ಇದ್ರಿ, ವಿಷನ್ನ ರೀಚ್ ಆಗಬೇಕು. ಪ್ರತಿಯೊಂದು ಕಂಪನಿಯ ಗೋಲೇ ಅದಾಗಿರುತ್ತೆ, ನಮ್ಮ ಏನು ವಿಷನ್ ಇದೆ ಅದನ್ನು ರೀಚ್ ಆಗಬೇಕು ಅಂಥೇಳಿ. ಒಂದು ವಿಷನ್ನು ಅಥವಾ ಒಂದು ಗೋಲ್ನ ರೀಚ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಒಂದು ಕಂಪನಿಯವರು ಹೆಂಗೆ ವರ್ಕ್ ಮಾಡಬೇಕು ಅಂತೇಳಿ. ಸೊ ಫಸ್ಟ್ ನಾನೇನು ಹೇಳೋದು ಹೇಳಿದ್ರೆ, ಎಲ್ಲ ವಿಚಾರವಾಗಿ ಬಿಡಬಾರ್ದು, ಅದನ್ನೆಲ್ಲ ಬರ್ಕೋಬೇಕು. ನಾನು ಪ್ಲಸ್ ಮೈನಸ್ ಎಲ್ಲವುಗಳನ್ನ ಏನಿದ್ರು ಬರ್ಕೊಳ್ಳಿ. ಫಸ್ಟ್ ಏನ್ ವಿಚಾರವಾಗಿ ಬಿಡ್ತೀವಿ ಅದಲ್ಲೇ ಗಾಳಿಲೇ ಉಳ್ದೋಗತ್ತೆ. ಅದನ್ನೆಲ್ಲ ಫಸ್ಟ್ ಬರ್ಕೋಬೇಕು. ಆಮೇಲೆ ಅದನ್ನ ಒಂದು ಸ್ಟ್ರಕ್ಚರ್ ಆಗಿ ನಾನು ಅದನ್ನ ರಿವರ್ಸ್ ವಾಟರ್ ಫಾಲ್ ಮಾಡೆಲ್ ಹೇಳ್ತೀನಿ. ಅಂದ್ರೆ ವಾಟರ್ ಫಾಲ್ ಆಗಿ ಗೋಲನ್ನ ಕೆಳಗೆ ಒಬ್ರೊಬ್ರು ಯಾರ್ಯಾರು ಏನೇನು ಮಾಡಬೇಕು ಅಂತ ಬರ್ಕೋಬೇಕು. ಆಮೇಲೆ ಆ ರಿವರ್ಸ್ ವಾಟರ್ ಫಾಲ್ ಆದಾಗ ಅದು ಅಲ್ಲಿ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಬುಡ ಮತ್ತು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಆ ಪಾಯಿಂಟ್ ಅದೇ ಸಿಂಕ್ರನ್ ಇಲ್ಲಿದೆಯಾ ಅಂತ ಚೆಕ್ ಮಾಡಬೇಕು. ಒಂದು ಟಾಸ್ಕ್ ಅನ್ನ, ಒಂದು ಗೋಲ್ ಅನ್ನ, ಒಂದು ಇನಿಷಿಯೇಟಿವ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಒಂದು ದಿನಾಗ್ಲೂ ಬಂದ್ಬಿಟ್ಟು ಒಂದು ಚೇರನ್ನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತೆಗ್ದಿಡೋ ಟಾಸ್ಕ್ ಇದ್ರೆ ಅದನ್ನ ಗೋಲ್ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದು ಟಾಸ್ಕ್, ಅದೊಂದು ಕೆಲಸ. ಆ ಕೆಲಸನೇ ನನ್ ಗೋಲ್ ಅಂತ ಅನ್ಕೋಬಾರ್ದು. ಆ ಕೆಲಸನ ಎಷ್ಟು ಸತಿ ಮಾಡ್ಬೇಕು. ಕಸ್ಟಮರ್ಗೆ ಈಗ ಕಸ್ಟಮರ್ ರೇಟಿಂಗ್ ನಮ್ಗೆ 4.5 ಬೇಕು, ಇವಾಗ 4.2 ಇದೆ, 4.5 ಮಾಡ್ಬೇಕು ಅಂತ ಗೋಲ್ ಇಟ್ಕೊಂಡಿದೀವಿ ಅನ್ಕೊಳ್ಳಿ. ಅದಕ್ಕೆ ಕಸ್ಟಮರ್ ಅವ್ರು ಬರೋ ಕಂಪ್ಲೇಂಟ್ಸ್ ಅನ್ನ ಎಲ್ಲ ಸಾಲ್ವ್ ಮಾಡಬೇಕು ಅಂದ್ರೆ ಅದು ಒಂದು ಇಷ್ಟು ಸರ್ವೆ ಮಾಡಬೇಕು, ಇಷ್ಟು ಕಾಲ್ಸ್ ಅನ್ನ 1 minute ಒಳಗೆ ಎತ್ತಬೇಕು, ಆ ತರ ಎಲ್ಲ ಗೋಲ್ಸ್ ಬರ್ಕೋತೀವಿ. ಕಾಲ್ ಎತ್ತೋದು ಇಸ್ ಅ ಟಾಸ್ಕ್. ನಾನು ಕಾಲ್ ಎತ್ತೀನಿ, ಅದೇ ನನ್ನ ಕೆಲಸ, ಅದೇ ನನ್ನ ಗೋಲ್ ಅಂತ ಅನ್ಕೋಬಾರ್ದು. ಅದು ಒಂದು ಬರೀ ಟಾಸ್ಕ್. ಕಾಲ್ ಎತ್ತಾಗ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ, ಹೆಂಗೆ ಅದನ್ನ ಕ್ಲೋಸ್ ಮಾಡ್ತೀನಿ, ಹೆಂಗೆ ರೇಟಿಂಗ್ 4.5 ಅಲ್ಲ 5 ಹೋಗತ್ತೆ, ಅದು ಗೋಲು. ಸೊ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ಅಂತ ನಾನು ಕಂಪನೀಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಸುಮಾರು ಸತಿ ಕನ್ಫ್ಯೂಷನ್ ಆಗೋದೇ ಇಷ್ಟು, ಜನರಿಗೆ ಟಾಸ್ಕ್, ಗೋಲು ಮತ್ತೆ ಇನಿಷಿಯೇಟಿವ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದೇ ನಮ್ ಕೆಲಸ ಅಂತ ಹೇಳ್ಬಿಟ್ಟೇನು ಕೆಲವರು ಐಡಿಯಾ ಕೊಡೋದೇ ಆಗೋಗುತ್ತೆ, ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡಲ್ಲ. ಕೆಲವರು ಬರೀ ದಿನಾಗ್ಲೂ ನಾನು ಇಷ್ಟು
100 ಫೋನ್ ಕಾಲ್ ಮಾಡಿದೆ ಅಂತ ಟಾಸ್ಕ್ ಆಗೋಗುತ್ತೆ. ಆ ಟಾಸ್ಕ್ ಗೋಲ್ ಮುಟ್ತಾ ಇಲ್ವಾ, ದ್ಯಾಟ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂತ ಐ ಜಸ್ಟ್ ರಿಕ್ವೆಸ್ಟ್ ಅದನ್ನ ಸ್ವಲ್ಪ ನೋಡ್ಕೋಬೇಕು, ಎಲ್ಲ ಬರ್ಕೋಬೇಕು ಅಂತ. ಆಪರೇಷನ್ ಸಕ್ಸಸ್ಫುಲ್, ಪೇಷಂಟು ಸಕ್ಸಸ್ಫುಲ್ ಆಗಿರ್ಬೇಕು. ಸರ್, ಇನ್ನೊಂದು ಕಡೆಯಲ್ಲಿ ವಿದ್ಯುತ್ ವಾಹನ ನಿರ್ಮಾಣ ಉದ್ಯಮ ಏನಿದೆ, ಇದರಲ್ಲಿ ಎಕ್ಸ್ಪೆರಿಮೆಂಟ್ಗಳು ಯಾವ ಥರ ಆಗ್ತಾ ಇದೆ ಸರ್? ಹೊಸ ಹೊಸ ಸಂಶೋಧನೆಗಳು ಯಾವ ರೀತಿಯಾಗಿ ಆಗ್ತಾ ಇವೆ ಅಂತೇಳಿ. ಸಂಶೋಧನೆ ಅಂದರೆ ಮೆಜಾರಿಟಿ ಆಫ್ ದ ಸಂಶೋಧನೆ ರಿಸರ್ಚು ನಡೀತಿರೋದು ಬ್ಯಾಟ್ರಿ, ಟೈಪ್ಸ್ ಆಫ್ ಬ್ಯಾಟ್ರಿ, ಲಿಕ್ವಿಡ್ ಸ್ಟೇಟು, ಸಾಲಿಡ್ ಸ್ಟೇಟು. ಆ ಸ್ಟೇಟಲ್ಲಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು, ಅದಕ್ಕೆ ಬೇಕಾದಂಥ ಮೆಟೀರಿಯಲ್ ಸೈನ್ಸ್ ಏನಿದೆ ಅದರಿಂದ ನಾವು ಇನ್ನ ಸೇಫ್ಟಿ ಎನ್ಹಾನ್ಸ್ ಮಾಡ್ಬೋದಾ, ಇನ್ನ ಕೇಪಬಿಲಿಟಿ ಎನ್ಹಾನ್ಸ್ ಮಾಡ್ಬೋದಾ, ಡಿಸೈನ್ ಎಲಿಮೆಂಟ್ಸು, ಡಿಸೈನ್ ಇಟ್ ಸೆಲ್ಫ್ ಇಸ್ ಅ ಡಿಫ್ರೆಂಟ್ ಸ್ಕೂಲ್. ಅದು ನಮ್ಮ ಗಾಡಿ ನೋಡಿದ್ರೆ ವಿ ಹವ್ ಬಾಟ್ ಇನ್ ಐರನ್ ಮ್ಯಾನ್, ವಿ ಹವ್ ಬಾಟ್ ಇನ್ ಬ್ಯಾಟ್ ಮ್ಯಾನ್, ಡಿಫ್ರೆಂಟ್ ಕಾನ್ಫಿಗರೇಷನ್ಸ್, ರೈಟ್? ಸೊ ಮಾಡುವಾಗ ಬಹಳಷ್ಟು creative spirits are involved, right? So ಈಗ ಬ್ಯಾಟ್ರಿ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ರಿಸರ್ಚ್ ಏರಿಯಾ, ರೈಟ್? ಅದೊಂದೇ ಏರಿಯಾ ತಗೊಂಡ್ರೆ ವಿದ್ಯುತ್ ವಾಹನಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಬ್ಯಾಟ್ರಿ ಮೇಲೆ ಬಹಳಷ್ಟು ಪ್ರಯೋಗಗಳು, ಮೆಟೀರಿಯಲ್ ಸೈನ್ಸ್ ಪ್ರಯೋಗಗಳು ನಡೀತಾ ಇವೆ. ಇನ್ನೊಂದು ಬಂದು ಯಾವ ಟೈಪ್ ಆಫ್ ಬ್ಯಾಟ್ರಿ, ಎಲೆಕ್ಟ್ರಿಕ್ ಬಿಟ್ರೆ ಇನ್ನು ಹೈಡ್ರೋಜನ್, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫ್ಯೂಯಲ್ ಬಗ್ಗೆ ಕೂಡ ನಡೀತಾ ಇದೆ. ಹೈಡ್ರೋಜನ್ ಇಸ್ ವೆರಿ ನೇಸೆಂಟ್ ಇಂಡಸ್ಟ್ರಿ, ಅದು ಫಾರ್ಮ್ ಫ್ಯಾಕ್ಟರ್ಸ್ ನಡೀತಾ ಇದೆ. ಇನ್ನ ಎರಡು ಬಿಟ್ರೆ ಇನ್ ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಬಿಸ್ನೆಸ್, ಒಂದು ಗಾಡಿನ ಒಬ್ಬ ಓಲಾ ಮಾಡೆಲ್ ಆಗಿರ್ಬೋದು, ಊಬರ್ ಮಾಡೆಲ್ ಆಗಿರ್ಬೋದು, ರೆಂಟ್ ಬೈಕ್ ಮಾಡೆಲ್ ಆಗಿರ್ಬೋದು, ಬಿಸ್ನೆಸ್ ಇನೋವೇಷನ್ ಏನಿದೆ, ಬಿಸ್ನೆಸ್ ಮಾಡೆಲ್ ಇನೋವೇಷನ್, ಅದರಲ್ಲೂ ಬಹಳಷ್ಟು ವಿಚಾರ ವಿನಿಮಯಗಳು ನಡೀತಾ ಇದೆ. ಮಾರ್ಕೆಟಲ್ಲಿ ಬಹಳಷ್ಟು ಪ್ರೋಗ್ರೆಸ್ಸು ಕಂಡಿದೆ. ಒಂದು ವರ್ಷದಲ್ಲಿ 34 ಲಕ್ಷ ವೆಹಿಕಲ್ಸ್, ದ್ವಿಚಕ್ರ ವಾಹನಗಳು ಸೇಲ್ ಆಗುತ್ತೆ. ಆ 34 ಲಕ್ಷದಲ್ಲಿ ಈಗ ಇರೋ ಪರ್ಸೆಂಟೇಜ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಓನ್ಲಿ 2 lakhs ಪರ್ ಮಂತ್, ರೈಟ್? ಹೀಗಿರುವಾಗ ಆಪರ್ಚುನಿಟಿ ಸೈಜ್ ಬಹಳಷ್ಟು ದೊಡ್ಡದಿದೆ. ಸೊ ಗ್ರೋತ್ ಕೂಡ ಹಾಗೆ ಆಗ್ತಿದೆ. ಸೊ ಬೈ 2030 34% ಗ್ರೋತ್ ಶೋಕೇಸ್ ಮಾಡಿದ್ದಾರೆ ಪ್ರೊಜೆಕ್ಷನ್ಸ್ ಅಲ್ಲಿ. ಸೊ ನಾವೆಷ್ಟು ಅದರಲ್ಲಿ ಮುಂದುವರಿತಿರೋ ಅಷ್ಟು ನಮ್ಮ ಆರೋಗ್ಯಗಳು ಸುಧಾರಿಸುತ್ತೆ, ಪೊಲ್ಯೂಷನ್ ಕಮ್ಮಿ ಆಗತ್ತೆ, ಅದರ ಫಾಲೋಔಟ್ಸ್ ಆರ್ ವೆರಿ ವೆರಿ ಪಾಸಿಟಿವ್. ಸೊ ಹಾಗಾಗಿ ಇದು ಮಾಡಲಿಕ್ಕೆ ನಮ್ಮ ಹತ್ರ ಇರೋ ವಿಷನ್ ಏನಿದೆ, ಆ ಕಂಪೆಲ್ಲಿಂಗ್ ರೀಸನ್ ಏನಿದೆ, ಅದು ನಾಟ್ ಓನ್ಲಿ ಟು ಮೇಕ್ ಅ ಪ್ರಾಫಿಟಬಲ್ ವೆಂಚರ್ ಬಟ್ ಆಲ್ಸೋ ಟು ಮೇಕ್ ಅ ಪ್ರಾಫಿಟಬಲ್ ಸೊಸೈಟಿ ವಿಚ್ ಈಸ್ ಮೋರ್ ಟುವರ್ಡ್ಸ್ ಹೆಲ್ತ್, ವೆಲ್ ಬೀಯಿಂಗ್ ಆಫ್ ಲಾರ್ಜರ್ ಮಾಸಸ್. ಸೊ ಅದನ್ನ ಉದ್ದೇಶದಿಂದ ರಿಸರ್ಚ್ ನಲ್ಲಿ ಬಹಳಷ್ಟು ಪ್ರಯೋಗಗಳು ನಡೆದಿವೆ. ಬ್ಯಾಟ್ರಿ ಸೇಫ್ಟಿ, ಡ್ರೈವರ್ ಸೇಫ್ಟಿ ಅಂತ ಬಹಳಷ್ಟು ಫೀಚರ್ಸ್ನ ಲೋಡ್ ಮಾಡಿದ್ದೀವಿ. ಹೇಳ್ತಾ ಇದ್ರಿ ಸರ್, ತುಂಬಾ ಡಿಮ್ಯಾಂಡ್ಸ್ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ. ಮುಂದೊಂದು ದಿವಸ ರೋಡ್ಗಳಲ್ಲಿ ಎಷ್ಟರ ಮಟ್ಟಿನ ಚೇಂಜಸ್ ಅನ್ನ ನೋಡಬಹುದು, ಆ ಚೇಂಜಸ್ ಅನ್ನ ನೋಡೋಕೆ ಎಷ್ಟು ದಿವಸ ಬೇಕಾಗಬಹುದು ಅಂತ ಹೇಳಿ. ಬಹಳಷ್ಟು ನೀವು ಗ್ರಾಮಾಂತರ ಜಿಲ್ಲೆಗಳಿಗೆ ಹೋದ್ರೆ ಈಗ ನಿಮ್ಗೆ ಎಷ್ಟು ವೈಟ್ ಬೋರ್ಡ್ ಗಾಡಿಗಳು ಕಾಣುತ್ತೋ ಅಷ್ಟೇ ಗ್ರೀನ್ ಬೋರ್ಡ್ ಗಾಡಿಗಳು ಕಾಣುತ್ತೆ. ಇದು ಬಹಳಷ್ಟು ಖುಷಿ ಕೊಡುವಂತ, ಬರೀ ಸಿಟಿ ಅಡಾಪ್ಷನ್ ಅಲ್ಲ, ಗ್ರಾಮಾಂತರದಲ್ಲಿ ಅಡಾಪ್ಷನ್ ಇಸ್ ವೆರಿ ವೆರಿ ಹೈ. ಆಗ ನಾನು ನೋಡಿದಾಗ ಕೆಲವರು ಹಾಲಿನ ಕ್ಯಾನ್ಗಳು ಇಟ್ಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ ಹೋಗ್ತಿರ್ತಾರೆ. ಸೊ ದೇ ಆರ್ ವೆರಿ ವೆರಿ ಎಜುಕೇಟೆಡ್, ರೈಟ್? ಈ ಚೇಂಜ್ ಏನಿದೆ, ಬದಲಾವಣೆ ಬಹಳ ಅನಿವಾರ್ಯ ನಮಗೆ. ಅದು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇದನ್ನ ಕಂಡಾಗ ಬಹಳ ಖುಷಿ ತರುತ್ತೆ. ಯಾಕಂದ್ರೆ ಟೆಕ್ನಾಲಜಿ ಅಡಾಪ್ಷನ್ ಇಸ್ ವೆರಿ ಸ್ಲೋ ಅಂತ ಒಂದು ಕನ್ವೆನ್ಷನಲ್ ಥಾಟ್ ಇತ್ತು. ಅದನ್ನ ಬ್ಯಾರಿಯರ್ನ ಬ್ರೀಚ್ ಮಾಡಿ ಈಗ ಗ್ರಾಮಾಂತರ ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ಆ ಗ್ರೀನ್ ರೆವಲ್ಯೂಷನ್ ಮೊದಲು ಸ್ವಾಮಿನಾಥನ್ ಏನ್ ತಂದ್ರು, ಇದು ನಾನು ಮೊಬಿಲಿಟಿನಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಆ ಗ್ರೀನ್ ಬೋರ್ಡ್ಸ್ ನೋಡ್ತಾರೆ ನಮಗೆ ಬಹಳ ಆನಂದ ತರುತ್ತೆ. ಇನ್ಫ್ಯಾಕ್ಟ್ ಪೊಲ್ಯೂಷನ್ ಫೈಟಿಂಗ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ದ ಗ್ರಾಸ್ ರೂಟ್ಸ್. ಸೊ ಅದು ಬಹಳ ಅನಿವಾರ್ಯ ಮತ್ತು ವೆರಿ ಮಚ್ ನೀಡೆಡ್. ಎಸ್ ಸರ್. ಇನ್ನೊಂದು ಕಡೆಯಲ್ಲಿ ಸಿದ್ಧಾರ್ಥ್ ಸರ್, ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್, ಕ್ವಿಕ್ ರಿಯಾಕ್ಷನ್. ಅದ್ರ ಮುಂಚೆ ಜಸ್ಟ್ ಒನ್ ಥಿಂಗ್, ತುಂಬಾ HR ಪ್ರೊಫೆಷನಲ್ಸ್ ಇದ್ದಾರೆ ಕರ್ನಾಟಕದಲ್ಲಿ, ಭಾರತದಲ್ಲಿ. ಇವರಿಗೆಲ್ಲ ಒಂದು ನೆಟ್ವರ್ಕಿಂಗ್ಗೆ ಒಂದು ಆಪರ್ಚುನಿಟಿ ಇದೆ. ನ್ಯಾಷನಲ್ HRD ನೆಟ್ವರ್ಕ್ ಅಂತ ಬೆಂಗಳೂರಲ್ಲಿ ಇದೆ ಒಂದು ಚಾಪ್ಟರು, ಅದೇ ತರ ಬೇರೆ ಬೇರೆ ಕಡೆ ಇದೆ. ಇಟ್ಸ್ ಅಬ್ಸಲ್ಯೂಟ್ಲಿ ನಾನ್ ಪ್ರಾಫಿಟ್, ಜಸ್ಟ್ ಪಿಯರ್ ನೆಟ್ವರ್ಕಿಂಗ್. ಸೊ ಐ ಥಿಂಕ್ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಮಾಹಿತಿ. ಅಂಡ್ ಅಫ್ಕೋರ್ಸ್ ಜಿ ಕನ್ನಡ ನ್ಯೂಸ್ ಅವರಿಗೆ ತುಂಬಾ ಕೃತಜ್ಞತೆ. Thank you very much for having all of us. I hope viewers also found it very useful. Yes madam, ನಿಮ್ಮ ಕೊನೆಯ ರಿಯಾಕ್ಷನ್ ಮೇಡಮ್. ನಾನು ಒಂದು ಸ್ಮಾಲ್ ಸ್ಟೋರಿಯಿಂದ ಎಂಡ್ ಮಾಡ್ತೀನಿ.
ಪ್ಯಾಷನೇಟ್ ವರ್ಕ್ ಅಂತ ಹೇಳಿದ್ದು ನನಗೆ 10 ವರ್ಷ ಹಿಂದೆ ಒಂದು ಹೇರ್ ಕಟ್ ಮಾಡೋ ಹುಡುಗಿ ಕಲಿಸ್ಕೊಟ್ಟಿದ್ದು. ಇಲ್ಲೇ ಒಂದು ಹೇರ್ ಕಟ್ ಮಾಡಕ್ಕೆ ಹೋದಾಗ ಹೆಂಗೆ ಮಾಡಬೇಕು ನೀನೇ ನೋಡ್ಕೊಂಡು ಮಾಡಿಬಿಡು ಅಂದೆ. ಆವಾಗ ಅವಳು ನೋಡ್ಬಿಟ್ಟು ಅಯ್ಯೋ ನಾನು ಹೇರ್ ಕಟ್ ಮಾಡಲ್ಲ ಮೇಡಮ್, ನಿಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಮಾಡ್ತೀನಿ ಅಂದ್ಲು. ನಾನು ಅದನ್ನು ಅಂದ್ಕೊಂಡು ಇಷ್ಟವರೆಗೂ ನನಗೆ ಅದೇ ಬಿಗ್ಗೆಸ್ಟ್ ಎಕ್ಸಾಂಪಲ್ಲು. ನಾವು ನಮ್ಮ ಕೆಲಸನ ಅಯ್ಯೋ ಬರೀ ಒಂದು ಹೇರ್ ಕಟ್ ಮಾಡಬೇಕು ಅಂತ ಅನ್ಕೋಬೋದು, ಇಲ್ಲಿದ್ರೆ ಒಬ್ರು ಪರ್ಸ್ನಾಲಿಟಿನೇ ಚೇಂಜ್ ಮಾಡ್ಬೋದು, ಆ ತಾಕತ್ ನನ್ನ ಕತ್ರಿಲಿದೆ ಅಂತ ಅನ್ಕೋಬೋದು. ಸೊ ಥ್ಯಾಂಕ್ ಯು, ನೀವಿಷ್ಟು ಪ್ಯಾಷನೇಟ್ ಆಗಿ ಈ ಪ್ರೋಗ್ರಾಮನ್ನು ನಡೆಸ್ಕೊಟ್ಟಿದ್ದಕ್ಕೆ. ಆಮೇಲೆ ಆ ಆಸಕ್ತಿ ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಹಿಡ್ಕೊಳ್ಳಿ, ಆಸಕ್ತಿಯಿಂದ ಜೀವನದಲ್ಲಿ ಖುಷಿ ತುಂಬಾ ಬರುತ್ತೆ, ಆಸಕ್ತಿ ಕೆಲಸದಲ್ಲಿ ಹಿಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಶ್ರೀನಿವಾಸ್ ಸರ್, ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ? ಜಿ ನೆಟ್ವರ್ಕ್ಗೆ ನನ್ನ ಧನ್ಯವಾದಗಳು. ನಮ್ಮೆಲ್ಲರ ವಾಣಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಇದರಿಂದ ನೋಡಿಗರಿಗೆ, ವ್ಯೂವರ್ಸ್ಗೆ ಒಂದಿಷ್ಟು ಮಾಹಿತಿ ದೊರೆತು ಉಪಯೋಗ ಬರಲಿ ಅಂತ ನನ್ನ ಆಶೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಂಪನಿಗಳಲ್ಲಿ ಯಾವ ರೀತಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇರುತ್ತೆ, ಹಾಗೆಯೇ ಎಂಪ್ಲಾಯಿಗಳಾಗಿರ್ಬೋದು, ಯಾರೆಲ್ಲ ಕೆಲಸ ಮಾಡ್ತಾ ಇರ್ಬೋದು, ಎಂಪ್ಲಾಯರ್ಸ್ ಆಗಿರ್ಬೋದು, ಯಾರೆಲ್ಲ ಕೆಲಸ ಕೊಟ್ಟವರಾಗಿರ್ಬೋದು, ಏನನ್ನ ಸಾಧನೆ ಮಾಡಬೇಕು, ಗುರಿ ಅಥವಾ ವಿಷನ್ ರೀಚ್ ಆಗೋಕ್ಕೆ ಯಾವ ರೀತಿಯಾಗಿ ಕಂಪನಿ ಕೆಲಸ ಮಾಡಬೇಕು ಎನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎನ್ನುವಂಥದ್ದನ್ನು ನಮ್ಮ ತಜ್ಞರು ಹೇಳಿದರು. ಚರ್ಚೆಯಲ್ಲಿ ಭಾಗಿಯಾದಂಥ ಎಲ್ಲ ತಜ್ಞರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.